ಪುರುಷೋತ್ತಮ ಕ್ಷೇತ್ರದ ಮಹಿಮೆಯನ್ನ ನಾವು ಚರ್ಚೆ ಮಾಡಿದ್ವಿ. ಅದನ್ನ ಶ್ರೀ ಕ್ಷೇತ್ರ ಅಂತ ಹೇಳ್ತಾರೆ, ನೀಲಾಚಲ ಕ್ಷೇತ್ರ ಅಂತ ಹೇಳ್ತಾರೆ, ಇಲ್ಲ ಪುರುಷೋತ್ತಮ ಕ್ಷೇತ್ರ ಅಂತ ಹೇಳಿ 3 ಹೆಸರನ್ನ ಹೇಳ್ತಾರೆ. ಶ್ರೀ ಕ್ಷೇತ್ರ ಇಲ್ಲ ಶಂಕು ಕ್ಷೇತ್ರ ಅಂತಾನು ಹೇಳ್ತಾರೆ. ಶಂಕು ಕ್ಷೇತ್ರ ಯಾಕೆ ಅಂತ ಹೇಳಿದ್ರೆ ಅದು ಶಂಖದ ಆಕಾರದಲ್ಲಿದೆ. ನೀವು ಸಂಪೂರ್ಣ ಜಗನ್ನಾಥಪುರಿ ಮ್ಯಾಪ್ ಏನಾದ್ರು ನೋಡಿದ್ರೆ ಅದು ಶಂಖದ ಶೇಪ್ ನಲ್ಲಿದೆ, ಅದಕ್ಕೋಸ್ಕರ ಶಂಖ ಕ್ಷೇತ್ರ ಅಂತಾನು ಹೇಳ್ತಾರೆ. ಎಷ್ಟೊಂದು ಹೆಸರುಗಳಿದೆ. ಆಮೇಲೆ ಅಲ್ಲಿ ಈ ಕ್ಷೇತ್ರ ಯಾವ ಯುಗದಿಂದ ಬರ್ತಾ ಇದೆ? ಸತ್ಯಯುಗದಿಂದ ಬರ್ತಾ ಇದೆ. ವೆರಿ ಗುಡ್. ಆಮೇಲೆ ಯಾವ ರಾಜ ಇದನ್ನ ಸ್ಥಾಪನೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಿದ್ದು? ರಾಜ ಇಂದ್ರದ್ಯುಮ್ನ. ಎಲ್ಲರೂ ಕೆಲವು ಬಾರಿ ಈ ರಾಜರ ಹೆಸರನ್ನ ಹೇಳ್ತಾನು ನಮ್ಮ ಜೀವನ ಪಾವನ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಕೆಲವು ಬಾರಿ ರಾಜರ ಹೆಸರುಗಳೆಲ್ಲ ಭಾಗವತದಲ್ಲಿ ದೊಡ್ಡ ಉದ್ದಕ್ಕೆ ಹೆಸರುಗಳೆಲ್ಲ ಇದೆ. ಕೆಲವ್ರಿಗೆಲ್ಲ ಅನ್ನಿಸ್ಬೋದು ಈ ಹೆಸರಿನ ಜ್ಞಾಪಕ ಇರೋದಿಲ್ಲ, ಯಾಕೆ ಇಷ್ಟೊಂದು ಹೆಸರುಗಳನ್ನ ಕೊಟ್ಟಿದ್ದಾರೆ. ಈಗಿನ ಕಾಲದಲ್ಲಿ ನೋಡಿ, ಕೆಲವರು ಅವರ ವಂಶ ಪರಂಪರೆ ಅದು ಎಷ್ಟೊಂದು ಹೆಸರಿಟ್ಕೊಂಡಿರ್ತಾರೆ, ಹೌದಲ್ಲ? ವಂಶಾವಳಿ ಹೆಸರಿಟ್ಕೊಂಡಿರ್ತಾರೆ. ಆದ್ರೆ ಆ ಹೆಸರು ಯಾರು ಭಕ್ತರಲ್ಲ, ಆ ಹೆಸರು ಇದ್ರೂ ಪ್ರಯೋಜನ ಆಗೋದಿಲ್ಲ. ಆದ್ರೆ ಇಂತಹ ಮಹಾರಾಜರ ಇವರು ಭಗವಂತನ ಮಹಾನ್ ಭಕ್ತರಾಗಿದ್ರು. ಅವರ ಹೆಸರು ಕೇಳ್ತಾನು ನಮ್ಮ ಎಷ್ಟೊಂದು ಪಾಪಗಳು ನಷ್ಟ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ರಾಜ ಇಂದ್ರದ್ಯುಮ್ನ ಇವರು ಯಾವ ವಂಶದಲ್ಲಿ ಬರ್ತಾ ಇದ್ದು? ನೇರ ಬ್ರಹ್ಮನ ವಂಶದಲ್ಲಿ ಬರ್ತಾ ಇದ್ರು. ಸೊ ಈ ರೀತಿ ಈ ರಾಜನಿಗೆ ಒಂದು ಆಸೆ ಇತ್ತು, ಏನು? ಆ ಭಗವಂತನನ್ನ ಕಣ್ಣಾರೆ ನೋಡ್ಬೇಕು ಅಂತ. ನಮ್ಮೆಲ್ಲರಿಗೂ ಆಸೆ ಇದೆಯಲ್ಲ? ಎಸ್, ಇದೆ ಅಲ್ಲ? ನಂಗನ್ಸುತ್ತೆ ಅಷ್ಟು ಪ್ರಸಾದಕ್ಕಿರೋ ಅಷ್ಟು ಆಸೆ ಅದಿದೆಯೋ ಇಲ್ಲ. ನೋಡಿ, ಯಾವಾಗ ನೋಡಿ ಹೇಳ್ತಾರೆ ಭಗವಂತನ ಪಡೆಯೋದಕ್ಕೆ ಏನಿರ್ಬೇಕು ಅಂತ. ಏನ್ ಬೇಕು? ಏನು? ಒಂದು ಭಕ್ತಿ. ತುಂಬಾ ಮುಖ್ಯವಾಗಿ ಒಂದು ಹೇಳ್ತಾರೆ, ಹಂಬಲ ಇರಬೇಕು ಅಂತ. ಏನು? ಇಂಟೆನ್ಸ್ ಡಿಸೈರ್. ಈ ಜಗತ್ತಿನಲ್ಲಿ ಧನ ಪಡಿಬೇಕು ಅಂತ ಹೇಳಿದ್ರೆ ಎಷ್ಟೊಂದು ದಿನ ರಾತ್ರಿ ನಿದ್ದೆ ಮಲ್ಕೊಳ್ಳೋವಾಗ್ಲೂ ನಾನು ತುಂಬಾ ಸಾವುಕಾರ ಹೋಗ್ಬಿಟ್ಟಿದ್ದೀನಿ, ಇಷ್ಟೊಂದೆಲ್ಲ ಸಿಕ್ಬಿಟ್ಟಿದೆ, ಈ ರೀತಿ ಯೋಚನೆ ಮಾಡ್ತಾ ಎಷ್ಟೊಂದು ಕನಸುಗಳು ಬರುತ್ತೆ, ಹೌದಲ್ಲ? ಯಾಕೆ ಬರುತ್ತೆ ಅಂದ್ರೆ ದಿನಾಪೂರ್ತಿ ಅದನ್ನೇ ಯೋಚನೆ ಮಾಡ್ತಾ ಇರ್ತಾರೆ. ಅದೇ ಭಗವಂತನ ಪಡಿಬೇಕು ಅಂತ ಯಾವಾಗ ನಾವು ಆಸೆ ಇರುತ್ತೆ, ಆ ಆಸೆ ಹಂಬಲ ಭಗವಂತನನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಈಗ ಈ ರಾಜನ್ಗೆ ಅಷ್ಟೊಂದು ಕುತೂಹಲ, ಅಷ್ಟೊಂದು ಹಂಬಲ ಎಷ್ಟು ಅಂತ ಹೇಳಿದ್ರೆ, ಹೇಗಾದ್ರೂ ಮಾಡಿ ಭಗವಂತನನ್ನ ನಾನು ನೋಡ್ಬೇಕು ಅಂತ. ಅದಕ್ಕೋಸ್ಕರ ಏನ್ ಮಾಡಿದ್ದ? ಆ ರಾಜ್ಯದಲ್ಲಿದ್ದಂತ ಪುರೋಹಿತನನ್ನ ಕರೆದು ಹೇಳ್ದ, ಯಾವ ಕ್ಷೇತ್ರ ಇದೆ ಈ ಭೂಮಂಡಲ ಮೇಲೆ, ಯಾವ ಕ್ಷೇತ್ರ ಇದೆ ಅಲ್ಲಿ ನಾವು ಭಗವಂತನನ್ನ ಕಣ್ಣಾರೆ ನೋಡೋದಕ್ಕೆ ಸಾಧ್ಯ ಆಗತ್ತೆ ಅಂತ. ಆಗ ಎಲ್ಲಾ ತೀರ್ಥಯಾತ್ರಿಗಳನ್ನ ಕರೆದಿದ್ರು. ಅಲ್ಲಿ ಒಬ್ಬ ತೀರ್ಥಯಾತ್ರಿ ಬಂದು ಹೇಳ್ದ, ಏನಂತ? ಜಗನ್ನಾಥಪುರಿ. ಈ ಜಗನ್ನಾಥಪುರಿ ಧಾಮದಲ್ಲಿ ಏನಾಗಿದೆ? ಭಗವಂತನ ವಾಸ ಆಗಿದೆ. ಅಲ್ಲಿ ಯಾವ ಭಗವಂತನ ವಾಸ ಆಗಿದೆ? ನೀಲಮಾಧವ್. ವೆರಿ ಗುಡ್. ಆ ನೀಲಮಾಧವ್ ಯಾವ ಪರ್ವತದ ಮೇಲೆ ಇದ್ದಾರೆ? ನೀಲಾಚಲ ಪರ್ವತದ ಮೇಲೆ ಇದ್ದಾರೆ. ವೆರಿ ಗುಡ್. ಆಮೇಲೆ ಅಲ್ಲಿ ಒಂದು ಕುಂಡ ಇದೆ ಆ ಮಂದಿರದ ಹತ್ರ. ಯಾವ ಕುಂಡದ ಹೆಸರೇನು? ರೋಹಿಣಿ ಕುಂಡ. ಆ ರೋಹಿಣಿ ಕುಂಡದಲ್ಲಿ ಏನಿದೆ? ನೀರಿದೆ. ಆದ್ರೆ ಈ ನೀರೇನು ಸಾಮಾನ್ಯವಾಗಿರೋ ನೀರಲ್ಲ. ಏನ್ ನೀರಿದು? ಆಯ್ತು, ತೀರ್ಥ. ಈ ನೀರು ಆ ಪ್ರಳಯ ಕಾಲದಲ್ಲಿ ಇರುತ್ತಲ್ಲ, ಯಾವ ಸೃಷ್ಟಿ ಆಗತ್ತೆ ಆ ಸೃಷ್ಟಿ ಮಾಡಿರುವಂತಹ, ಅಲ್ಲಿ ನಾವು ವಿರಜಾ ಅಂತ ಕಾಣಿಸ್ತಾ ಇದೆಯಲ್ಲ, ವಿರಜಾ ರಿವರ್ ಅಂತ ಕಾಣಿಸ್ತಾ ಇದೆಯಲ್ಲ, ಆ ನೀರು, ಅದೇ ನೀರು ರೋಹಿಣಿ ಕುಂಡದಲ್ಲಿದೆ. ಅಂದ್ರೆ ಸೃಷ್ಟಿ ಎಲ್ಲ ಪ್ರಾರಂಭ ಆಗಿರೋದು ಈ ನೀರಿಂದ. ಆ ನೀರು ರೋಹಿಣಿ ಕುಂಡ ಅಲ್ಲಿದೆ. ಆಮೇಲೆ ಅದಷ್ಟೇ ಅಲ್ಲ, ಮತ್ತೇನಿದೆ? ಅಲ್ಲೊಂದು ಆಶ್ರಮ ಇತ್ತು, ಶಬರ ದೀಪಕ ಆಶ್ರಮ ಅಂತ ಇತ್ತು. ಅಲ್ಲಿ ಒಬ್ರು ಆ ನೀಲಮಾಧವ ವಿಗ್ರಹವನ್ನ ಪೂಜೆ ಮಾಡುವಂತಹ ಒಬ್ಬ ಅರ್ಚಕರು ಇದ್ರು. ಅವ್ರ ಹೆಸರೇನು? ವಿಶ್ವಾವಸು. ವೆರಿ ಗುಡ್. ಇಷ್ಟೊಂದು ಜ್ಞಾಪಕ ಇಟ್ಕೊಂಡಿದ್ದೀರಿ, ತುಂಬಾ ಧನ್ಯವಾದ. ಈಗ ರಾಜನಿಗೆ ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡಿ ಬರೋದಕ್ಕೆ, ಆಮೇಲೆ ಧಾಮದಲ್ಲಿ ಏನೆಲ್ಲ ಇದೆ ಅಂತ ನೋಡೋದಕ್ಕೆ ಒಬ್ಬರನ್ನ ಮುಂಚೆ ಕಳ್ಸಿದ್ರು, ಅಡ್ವಾನ್ಸ್ ಪಾರ್ಟಿ.
ಯಾರು ಹೋಗಿದ್ರು? ವಿದ್ಯಾಪತಿ. ಹೇಳಿ, ವಿದ್ಯಾಪತಿ. ಈ ವಿದ್ಯಾಪತಿ ಹೋಗಿ, ಪುರೋಹಿತನ ತಮ್ಮ ಆಗಿದ್ದ ವಿದ್ಯಾಪತಿ, ಹೋಗಿ ಎಲ್ಲೆಲ್ಲ ನೋಡ್ಕೊಂಡು ಬಂದಿದ್ದ. ಈಗ ವಿದ್ಯಾಪತಿ ಅಲ್ಲಿ ದರ್ಶನ ಮಾಡೋದಕ್ಕೆ ರೋಹಿಣಿ ಕುಂಡದಲ್ಲಿ ಸ್ನಾನ ಮಾಡಿಬಿಟ್ಟು ದರ್ಶನ ಮಾಡೋದಕ್ಕೆ ಹೋಗಿದ್ದ. ದರ್ಶನ ಮಾಡಿದ್ಮೇಲೆ ಅವನ ಎಷ್ಟು ಭಾವ ಪ್ರದರ್ಶನ ಆಗ್ತಾನೆ, ಎಷ್ಟು ತನ್ಮಯನಾಗ್ಬಿಡ್ತಾನೆ. ಅವನಿಗನ್ನಿಸ್ತೆ, ನಾನು ಇದಕ್ಕಿಂತ ಹೆಚ್ಚು ಪಡೆಯೋದು ಮತ್ತೇನಿಲ್ಲ ಜೀವನದಲ್ಲಿ. ಭಗವಂತನ ದರ್ಶನ ಮಾಡಿ ಸಾಕ್ಷಾತ್ಕಾರ ಪಡಿಸ್ಕೊಳ್ಳೋದ್ರಿಂದ ಮತ್ತೇನಾದ್ರು ಇದೆಯಾ ಅದಕ್ಕಿಂತ ಮಿಗಿಲು? ಜೀವನದ ಗುರಿನೇ ಅದು. ಈ ಜಗತ್ತಿನಲ್ಲಿ ಏನೇ ಪಡ್ಕೊಂಡಿದ್ರು ಕೊನೆಯಲ್ಲಿ ಅದು ಪಡ್ಕೊಂಡಿಲ್ಲ ಅಂತ ಹೇಳಿದ್ರೆ, ಭಗವಂತ ಸಾಕ್ಷಾತ್ಕಾರ ಆಗಿಲ್ಲ ಅಂದ್ರೆ ಎಲ್ಲೋ ಒಂದಿನ ಹೋಗೇ ಬಿಡುತ್ತೆ. ನಾವು ಬಿಟ್ಟು ಹೋಗ್ತೀವಿ, ಇಲ್ಲ ಅದು ನಮ್ಮನ್ನ ಬಿಟ್ಟು ಹೋಗುತ್ತೆ. ಯಾರಾದ್ರೂ ನಮ್ಮಿಂದ ದೋಚ್ಕೊಂಡು ಹೋಗ್ಬಿಡ್ತಾರೆ. ಹಾಗಿದ್ರೆ ಈ ಜಗತ್ತಿನಲ್ಲಿ ಏನೇ ಇದ್ರು ಅದು ಕ್ಷಣಿಕ ಅಷ್ಟೇ. ನಿಜವಾದ ಧನ, ಹಿಂದಿನ ವಾರ ಪ್ರಭುಜಿ ಹೇಳ್ತಾ ಇದ್ರು, ಅವರು ನಿಧನ ಆಗ್ತಾರೆ ಅಂತ ಹೇಳಿ. ನಿಧನ ಅಂತ ಹೇಳಿದ್ರೆ ಏನರ್ಥ? ಪ್ರಭುಜಿ ಹೇಳಿದ್ರು ನಿರ್ಧನ. ಅವರು ನಿಧನ ಆಗ್ತಾ ಇರುವಾಗ ಅರ್ಥ ಏನು? ನಿರ್ಧನಿಗಳಾಗ್ತಾ ಇದಾರೆ. ನಿರ್ಧನಿ ಅಂತ ಹೇಳಿದ್ರೆ ಇರೋದೆಲ್ಲ ಕಳ್ಕೊಂಡ್ಬಿಟ್ರು. ನಿಜವಾದ ಧನ ಒಂದು ನಾವು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ, ಮನುಷ್ಯನ ಶರೀರದಲ್ಲಿ ಒಂದೇ ಒಂದು ಧನ ನಾವು ಪಡ್ಕೊಳ್ಳೋಣ ಅಂತ ಹೇಳಿ ಭಗವಂತ ನಮ್ಮನ್ನ ಕಳ್ಸಿಕೊಟ್ಟಿರ್ತಾರೆ. ಯಾವ ಧನ ಅದು? ಹರಿನಾಮ ಧನ. ಆ ಹರಿನಾಮ ಧನದಿಂದ ನಾವು ಭಗವಂತನನ್ನ ಪಡ್ಕೊಳ್ಬಹುದು. ಅದಕ್ಕೋಸ್ಕರ ಹೇಳ್ತಾರೆ, ನಾವು ಸತತವಾಗಿ ಹರಿನಾಮ ಧನವನ್ನ ನಾವು ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂತ. ಪ್ರತಿದಿನ ಪ್ರಾಪ್ತಿ ಮಾಡ್ಕೊಳ್ಬೇಕು. ಸ್ವಲ್ಪ 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 ಪ್ರತಿದಿನ ನಾವು ಕಮಾಯಿ ಮಾಡ್ತೀವಲ್ಲ, ಅದನ್ನ ಈ ರೀತಿ ಮಾಡ್ತಾ ಇದ್ರೆ ಎಷ್ಟೊಂದು ಖುಷಿ ಬರುತ್ತೆ, ಹೌದಲ್ಲ? ನೋಟ್ಗಳನ್ನ ಎಣಿಸ್ತಾ ಇದ್ರೆ, ನಾಣ್ಯಗಳನ್ನ ಎಣಿಸೋದ್ರಲ್ಲಿ ಖುಷಿ ಬರುತ್ತಾ? ನೋಟ್ಗಳನ್ನ ಎಣಿಸೋದ್ರಲ್ಲಿ ಖುಷಿ ಬರುತ್ತಾ? ನೋಟ್ಗಳನ್ನ ಎಣಿಸೋದಕ್ಕೆ ಇನ್ನೂ ತುಂಬಾ ಜಾಸ್ತಿ ಖುಷಿ ಬರುತ್ತೆ. ನೋಡಿ, ಹೇಳ್ತಾರೆ ನೋಟನ್ನ ಈ ರೀತಿ ಮಾಡ್ತೀವಿ, ಹೌದಲ್ಲ? ಜಪಮಣಿನ ಈ ರೀತಿ ಮಾಡ್ತೀವಿ. ಆದ್ರೆ ಮಾಡೋದು ಒಂದೇ ರೀತಿ. ಆದ್ರೆ ಒಂದು ಟೆಂಪರರಿ ಧನ, ಮತ್ತೊಂದು ಶಾಶ್ವತವಾದಂಥ ಧನ, ಪರ್ಮನೆಂಟ್. ಅದನ್ನ ಯಾರು ದೋಚೋದಕ್ಕಾಗೋದಿಲ್ಲ. ಈ ಜಗತ್ತಿನ ಧನ ಬೇಕಾದ್ರೆ ಯಾರಾದ್ರೂ ಕತ್ಕೊಂಡು ಹೋಗ್ಬಿಡ್ಬೋದು. ಇಲ್ಲ, ಕತ್ಕೊಂಡಿಲ್ಲ ಅಂತ ಇರೋ ನಾವು ಅದನ್ನ ಬಿಟ್ಟು ಹೋಗ್ಬಿಡ್ತೀವಿ. ಆದ್ರೆ ಈ ಹರಿನಾಮ ಧನ ಈ ಶರೀರ ಬಿಟ್ಟು ಹೋದ್ಮೇಲೆನೂ ಇರುತ್ತೆ. ಎಷ್ಟು ಶರೀರಗಳನ್ನ ಪ್ರಾಪ್ತಿ ಮಾಡ್ಕೊಂಡ್ರು ಅದು ಯಾವಾಗಲೂ ಶಾಶ್ವತವಾಗಿರುತ್ತೆ. ಅದಕ್ಕೋಸ್ಕರ ಹರಿನಾಮ ಧನವನ್ನ ನಾವು ತಗೊಳ್ತಾ ಇರಬೇಕು ಅತಿ ಹೆಚ್ಚು. ಹೇಗ್ ತಗೊಳ್ಬೇಕು ಅಂತ ಹೇಳಿದ್ರೆ, ಒಬ್ಬ ಧನಿ, ಒಬ್ಬ ಶ್ರೀಮಂತ ಜಿಪುಣ ವ್ಯಕ್ತಿ ಹೇಗಿರ್ತಾನೆ, ಯಾವಾಗ್ಲೂ ಅವನು ಕೌಂಟ್ ಮಾಡ್ಬೇಕು ಅಂತ ಆಸೆ ಇರುತ್ತೆ ಅವನಿಗೆ, ಯಾವಾಗ್ಲೂ ಕೌಂಟ್ ಮಾಡ್ತಾ ಇರ್ಬೇಕು ಅಂತ. ಅದೇ ರೀತಿ ನಮಗೂ ಆಸೆ ಇರಬೇಕು, ಯಾವಾಗ್ಲೂ ಕೌಂಟ್ ಮಾಡ್ತಾ ಇರ್ಬೇಕು ಅಂತ. ಎಷ್ಟು ಎಷ್ಟು ಜಪ ಮಾಡಿದೀನಿ, ಆಮೇಲೆ ಅದನ್ನ ಬಚ್ಚಿಡ್ತಾ ಇರ್ತಾರೆ. ಅದೇ ರೀತಿ ಹರಿನಾಮ ಜಪ ಮಾಡಿ ನಾವು ಸೇವಿಂಗ್ಸ್ ಇಟ್ಕೊಳ್ತಾ ಇರಬೇಕು. ಈ ರೀತಿ ವಿದ್ಯಾಪತಿ ಭಗವಂತನ ದರ್ಶನ ಮಾಡ್ದ. ದರ್ಶನ ಮಾಡಿದ್ಮೇಲೆ ಅವನು ವಾಪಸ್ ಬಂದು ಏನ್ ಮಾಡ್ದ? ಭಗವಂತನ ವಿಶೇಷವಾದಂಥ ಪ್ರಸಾದವನ್ನು ತಗೊಂಡು ಬಂದಿದ್ದ. ಪ್ರಸಾದವನ್ನು ಅಲ್ಲೂ ಸ್ವೀಕಾರ ಮಾಡಿದ್ದ, ಪ್ರಸಾದವನ್ನು ಸ್ವಲ್ಪ ತಗೊಂಡು ಬಂದಿದ್ದ. ತಗೊಂಡು ರಾಜನಿಗೋಸ್ಕರ ತಗೊಂಡ್ಬಂದಿದ್ದ. ಈ ರಾಜನಿಗೋಸ್ಕರ ತಗೊಂಡು ಬಂದು, ರಾಜನಿಗೆ ಇವನನ್ನ ನೋಡಿದ ತಕ್ಷಣ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿದ್ರೆ, ಈಗ ಅವನಿಗೆ ಜೀವ ಬಂದಿರೋವಾಗ ಅನ್ನಿಸ್ತು. ಹೇಳ್ತಾ ಇದ್ರು, ರಾಜ ಇಲ್ಲಿದಂಗ ಉಪವಾಸ ಮಾಡ್ತಾ ಇದ್ದ ಅಂತ. ಇಲ್ಲಿದಂಗ ಉಪವಾಸ ಮಾಡ್ತಾ ಇದ್ದಾನೆ. ವಿದ್ಯಾಪತಿ ಕಳಿಸ್ಕೊಟ್ಬಿಟ್ಟು ಅವ್ರಿಗೆ ಅನ್ನಿಸ್ತಾ ಇದೆ, ನಾನು ಈಗ ಭಗವಂತನದ ಯಾವಾಗ ಅವನು ವಾಪಸ್ ಬರ್ತಾರೆ ಅಂತ ಹೇಳಿ ವಿದ್ಯಾಪತಿಗೋಸ್ಕರ ಅವನು ಕಾಯ್ತಾ ಇದ್ದ. ಈಗ ದರ್ಶನ ಆಯ್ತು, ಬಂದಿದ್ದ ವಾಪಸ್. ಅದಾದ್ಮೇಲೆ ವಿದ್ಯಾಪತಿ ಈಗ ಏನೆಲ್ಲ ದರ್ಶನ ಮಾಡ್ದ ಅದನ್ನ ಈಗ ವರ್ಣನೆ ಮಾಡ್ತಾ ಇದ್ದಾನೆ. ಏನ ವರ್ಣನೆ ಮಾಡ್ತಾ ಇದ್ದಾನೆ ಅಂತ ಹೇಳಿ ಈ ರೀತಿ ಬರುತ್ತೆ. ಅವರಲ್ಲಿ ಹೇಳ್ತಾ ಇದ್ದಾರೆ, ನಾನು ಏನಂತ ಹೇಳಿ ಆ ವಿಗ್ರಹದ ದರ್ಶನ, ಆಮೇಲೆ ಅಲ್ಲಿದ್ದಂತಹ ವಾತಾವರಣ ಎಷ್ಟು ಆಧ್ಯಾತ್ಮಿಕಮಯವಾಗಿದೆ ಅಂತ ಹೇಳಿದ್ರೆ, ಅಲ್ಲಿ ಹಾರ ಬಾಡೋದಿಲ್ಲ. ಒಂದು ಸಲ ಹಾರ ಏನಾದ್ರೂ ಹಾಕಿದ್ರೆ ಅದು ಹಾಗೆ ಇರುತ್ತೆ. ಅವ್ರು ಯಾಕೆ ಅಂತ ಹೇಳಿದ್ರೆ, ಅಲ್ಲಿನ ಹಾರ ದೇವತಾ ಲೋಕದಿಂದ ತಗೊಂಡು ಹಾರ ಹಾಕ್ತಾ ಇದ್ದಾರೆ. ನೋಡಿ, ನಾವು ಹೇಳ್ತೀವಲ್ಲ ಜಗನ್ನಾಥಪುರಿನಲ್ಲಿ, ಇಲ್ಲಿನೂ ಜಗನ್ನಾಥಪುರಿನಲ್ಲಿ ನಾವು ಹೋಗ್ತೀವಲ್ಲ, ಪ್ರತಿ ಡೇ ಟೈಮಲ್ಲಿ ನಾವೆಲ್ಲರೂ ಹೋಗಿ ದರ್ಶನ ಮಾಡ್ತೀವಿ. ರಾತ್ರಿ ಎಲ್ಲ ನಮಗೆ
ಕರ್ಟನ್ ಕ್ಲೋಸ್ ಇರುತ್ತೆ, ನಾವು ಹೋಗಿ ದರ್ಶನ ಮಾಡೋದಕ್ಕಾಗೋದಿಲ್ಲ. ಆದ್ರೂ ರಾತ್ರಿ ಹೊತ್ತು ಬೇರೆಯವ್ರು ಬರ್ತಾರೆ ದರ್ಶನ ಮಾಡೋದಕ್ಕೆ. ಯಾರು ಬರ್ತಾರೆ? ದೇವತೆಗಳು ಬರ್ತಾರೆ. ಯಾರಲ್ಲಿ ದೇವತೆಗಳು ಬರ್ತಾರೆ? ತ್ರಿಮೂರ್ತಿಗಳು ಬರ್ತಾರೆ. ಆಮೇಲೆ ಅವರಷ್ಟೇ ಅಲ್ಲ, ಯಮರಾಜರು, ಇಂದ್ರ, ಎಲ್ಲ ದೇವತೆಗಳು, ವಿಭೀಷಣ, ಅವರೆಲ್ಲರೂ ಬಂದು ಭಗವಂತನ ದರ್ಶನ ಮಾಡ್ತಾರೆ. ಬರೀ ಅಷ್ಟೇ ಅಲ್ಲ, ಅವರೆಲ್ಲರೂ ರಿಪೋರ್ಟ್ ಕೊಡ್ತಾರೆ ಏನೆಲ್ಲ ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ, ಎಷ್ಟು ಮಳೆ ಕಳಿಸಿದೀವಿ, ಎಷ್ಟು ಕಳಿಸಿಲ್ಲ, ಯಾವಾಗ ಸೂರ್ಯ ಎದ್ರು, ಯಾವಾಗ ಎದ್ದಿಲ್ಲ, ಸೂರ್ಯ ಎದ್ದಿದ್ದಾರೆ ಅಂದ್ರೆ ಜನ ಎದ್ದಿಲ್ಲ ಇನ್ನು, ಅವ್ರು ಒಂದು ದರ್ಶನ ಮಾಡ್ತಾ ಇಲ್ಲ, ಈ ರೀತಿ ಎಲ್ಲ ರಿಪೋರ್ಟ್ ಕೊಡ್ತಾರೆ ಅವರು. ನಾವು ಅಲ್ಲಿ ಹೋಗಿಲ್ಲ ಅಂತ ಹೇಳಿದ್ರು ನಮ್ಮ ರಿಪೋರ್ಟ್ ಎಲ್ಲ ಹೋಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾವು ಹೋಗಿ ಬೆಟರ್ ನಾವು ರಿಪೋರ್ಟ್ ಕೊಡೋದು ಒಳ್ಳೇದು, ಹೌದಲ್ಲ? ಭಗವಂತ ಬರ್ತೀವಿ ನಾವು, ವರ್ಷಕ್ಕೊಂದ್ಸಲ ತಪ್ಪಿಸೋದಿಲ್ಲ. ನಾವು ಯಾತ್ರಾದಲ್ಲಿ ಜಗನ್ನಾಥಪುರಿ ಇಲ್ಲ ಮಾಯಾಪುರಿ ಇಲ್ಲ ವೃಂದಾವನ್ ಯಾವ್ಯಾವ್ರು ಬರ್ತಾ ಇರ್ತೀವಿ ಯಾತ್ರಾ, ಈ ರೀತಿ ಭಗವಂತನಿಗೆ ರಿಪೋರ್ಟ್ ದೇವತೆಗಳೆಲ್ಲರೂ ಕೊಡ್ತಾ ಇರ್ತಾರೆ. ಅದಕ್ಕೋಸ್ಕರ ಅವರೆಲ್ಲರೂ ಬಂದು ಭಗವಂತನಿಗೆ ವಿಶೇಷ ಆಹಾರ ಹಾಕ್ತಾರೆ. ಆ ಆಹಾರ ಒಂದು ವಿಶ್ವಾವಸು ಇವನು ಕೊಟ್ಟಿದ್ರು. ಯಾರು ಕೊಟ್ಟಿದ್ರು? ವಿಶ್ವಾವಸು ವಿದ್ಯಾಪತಿ ಕೊಟ್ಟಿದ್ರು. ಆ ವಿದ್ಯಾಪತಿ ಆಹಾರವನ್ನ ತಗೊಂಡು ಯಾರು ಕೊಟ್ರು? ರಾಜ ಇಂದ್ರದ್ಯುಮ್ನನಿಗೆ ಕೊಟ್ರು. ಇದಾದ್ಮೇಲೆ ಈಗ ಆ ವಿದ್ಯಾಪತಿ ಭಗವಂತನ ತುಂಬಾ ಅದ್ಭುತವಾಗಿರುವಂತ ಸೌಂದರ್ಯವನ್ನ ವರ್ಣನೆ ಮಾಡ್ತಾನೆ. ಎಷ್ಟು ಅದ್ಭುತವಾಗಿರುವಂತ ಸೌಂದರ್ಯ ಅಂತ ಹೇಳಿದ್ರೆ, ಇದನ್ನ ನಾವು ನೋಡ್ತಾ ಇದ್ರೆ ಈ ಜಗತ್ತಿನಲ್ಲಿನೂ ಎಷ್ಟೋ ಸೌಂದರ್ಯಕ್ಕೋಸ್ಕರ ನಮ್ಮ ಕಣ್ಣುಗಳು ಯಾವಾಗಲೂ ಹಂಬಲ ಪಡ್ತಾ ಇರುತ್ತೆ, ಹೌದಲ್ಲ? ಅದಕ್ಕೋಸ್ಕರನೇ ಎಷ್ಟೊಂದು ಫ್ಯಾಷನ್ ಸ್ಟಾರ್ಟ್ ಆಗಿದೆ. ಯಾಕೆ? ಬ್ಯೂಟಿ ನೋಡಬೇಕು ಅಂತ ಹೇಳಿ. ಆದ್ರೆ ಎಷ್ಟೇ ಬ್ಯೂಟಿ ನೋಡಿದ್ರು ಈ ಜಗತ್ತಿನಲ್ಲಿ ಅದು ಕಣ್ಣಿಗೆ ತೃಪ್ತಿ ಕೊಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಜಗತ್ತಿನ ಬ್ಯೂಟಿ ಬರೀ ಅದು ಭೌತಿಕ ಸೌಂದರ್ಯ, ಶಾರೀರಿಕ ಮೃತವಾದಂತ ಸೌಂದರ್ಯ. ಆದ್ರೆ ನಾವ್ ಯಾವಾಗ ಭಗವಂತನ ದರ್ಶನ ಮಾಡ್ತೀವಿ ಆಗ ಕಣ್ಣುಗಳು ಸಂತೃಪ್ತ ಆಗೋಗ್ಬಿಡುತ್ತೆ. ಯಾವುದು ಬೇಕು ಅಂತ ಹೇಳಿ ಮತ್ತೇನು ನೋಡ್ಬೇಕು ಅಂತ ಅನ್ಸೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಭಗವಂತನ ಸೌಂದರ್ಯದಲ್ಲಿ ಅಷ್ಟೊಂದು ವಿಧವಾದಂತಹ ಅದನ್ನ ಸಂಪೂರ್ಣವಾಗಿ ಅದು ಮನಸ್ಸನ್ನ ಅದು ಸಂತೃಪ್ತಿ ಮಾಡುತ್ತೆ. ಈಗ ನಾನು ಕೆಲವು ಶ್ಲೋಕಗಳನ್ನ ಹೇಳ್ತೀನಿ, ಆ ಭಗವಂತನ ದರ್ಶನ ಹೇಗಾಗುತ್ತೆ ಅಂತ ಕೇಳಿ ತಿಳ್ಕೊಳ್ಬೇಕಂತ ಆಸೆ ಇದೆ. ನಿಮ್ಗೆ ಆಸೆ ಇಲ್ಲ ಅನ್ಸುತ್ತೆ. ಎಸ್, ಇದು ಸುಮಾರು 7-8 ಶ್ಲೋಕಗಳಿದೆ. ಇದೆಲ್ಲವೂ ಸಂಪೂರ್ಣ ಭಗವಂತನ ಸೌಂದರ್ಯವನ್ನು ವರ್ಣನೆ ಮಾಡುತ್ತೆ. ಇದನ್ನ ನಾವು ಎಷ್ಟು ಮನನ ಮಾಡ್ತೀವಿ ಅಷ್ಟು ನಮ್ಮ ಮನಸ್ಸು ಶುದ್ಧೀಕರಣ ಆಗುತ್ತೆ, ಅಷ್ಟು ಭಗವಂತನಲ್ಲಿ ಪ್ರೇಮನ ಜಾಗೃತ ಆಗುತ್ತೆ. ಇದು ನಾವು ಸತತವಾಗಿ ಇದೇ ರೀತಿ ಧ್ಯಾನವನ್ನು ಮಾಡ್ಬೇಕು. ಹೇಳ್ತಾರೆ, ಪ್ರಸನ್ನ ವದನಾಂ ಭೋಜಂ ಪದ್ಮಗರ್ಭ ಅರುಣೇಕ್ಷಣಂ ನೀಲೋತ್ಪಲದಲ ಶ್ಯಾಮಂ ಶಂಖ ಚಕ್ರ ಗದಾಧರಂ. ಹೇಳ್ತಾ ಇದ್ದಾರೆ, ಭಗವಂತನ ಸೌಂದರ್ಯವನ್ನು ಯಾವಾಗಲೂ ಕಮಲಕ್ಕೆ ಹೋಲಿಸ್ತಾರೆ. ಯಾಕೆ ಕಮಲಕ್ಕೆ ಹೋಲಿಸ್ತಾರೆ? ಯಾರಿಗಾರು ಕೇಳಿದ್ರೆ ಯಾಕೆ ರೋಜಾ ಹೂವ ಹೋಲಿಸೋದಿಲ್ಲ, ಇಲ್ಲ ಮಲ್ಲಿಗೆಗೆ ಹೋಲಿಸೋದಿಲ್ಲ, ಎಷ್ಟೊಂದು ಹೂಗಳಿದೆ, ಯಾಕೆ ಬರೀ ಕಮಲಕ್ಕೆ ಹೋಲಿಸ್ತಾರೆ? ಎಲ್ಲರೂ ಮೊಬೈಲ್ ಸೈಲೆಂಟ್ ಮಾಡಿ, ಎಲ್ಲರೂ ತೆಗೀರಿ ಮೊಬೈಲ್ ತೆಗಿ, ಎಲ್ಲರೂ ಮೊಬೈಲ್ ತೆಗೆದು ಸೈಲೆಂಟ್ ಮೋಡ್ನಾಗ ಇರುತ್ತೆ. ಯಾಕಂದ್ರೆ ಪ್ರವಚನ ನಡೆದಾಗ ಭಾಳ ಡಿಸ್ಟರ್ಬೆನ್ಸ್ ಆಗ್ತದೆ. ಆಮೇಲೆ ಇನ್ ಕೇಸ್ ಏನಾರ ಅರ್ಜೆಂಟ್ ಫೋನ್ ಇದ್ರೆ ಒಳಗೆ ಹೋಗಿ ಅಲ್ಲೇ ಮಾತಾಡೋದು. ಕೆಲವ್ರಿಗೆ ಮೊಬೈಲ್ ಅನ್ನ ಹೇಗೆ ಸೈಲೆಂಟ್ ಮಾಡೋದು ಗೊತ್ತಿರೋದಿಲ್ಲ ಅನ್ಸುತ್ತೆ. ಬೇರೆ ಯಾರಿಗಾರು ಕೇಳಿ, ಯಾಕಂದ್ರೆ ಕೆಲವ್ರಿಗೆ ಆಪರೇಟ್ ಮಾಡೋದು ಕಷ್ಟ ಆಗ್ಬೋದು. ಬೇರೆಯವ್ರ ಸಹಾಯ ತಗೊಳ್ಳಿ. ಯಾಕೆಂತ ಹೇಳಿದ್ರೆ ಈ ಜಗತ್ತಿನಲ್ಲಿ ಎಷ್ಟೊಂದು ಡಿಸ್ಟ್ರಾಕ್ಷನ್ಸ್ ಬರ್ತಾ ಇರುತ್ತೆ ಅಂತ ಹೇಳಿದ್ರೆ ನಾವು ಆಧ್ಯಾತ್ಮಿಕ ತಲ್ಲೀನತೆ ಆಗೋದಕ್ಕೆ ಇದೆಲ್ಲ ನಮಗೆ ಬಿಡೋದಿಲ್ಲ. ಅದಕ್ಕೋಸ್ಕರ ನಾವೆಲ್ಲರೂ ಪ್ರಯತ್ನ ಪಡೋಣ. ಈಗೇನ್ ಹೇಳ್ತಾ ಇದ್ವಿ ನಾವು? ಕಮಲಕ್ಕೆ ಯಾಕೆ ಹೋಲಿಸ್ತಾ ಇದ್ದಾರೆ? ವೆರಿ ಗುಡ್. ಕೆಸರಿನಲ್ಲಿರುತ್ತೆ, ಆದ್ರೆ ಕೆಸರನ್ನ ಸ್ಪರ್ಶ ಮಾಡೋದಿಲ್ಲ.
ಅಂದ್ರೆ ಈ ಭೌತಿಕ ಜಗತ್ತಿನಲ್ಲಿ ನಾವಿದ್ರೂ ಹೇಗೆ ನಾವು ಭೌತಿಕ ಜಗತ್ತನ್ನ ಸ್ಪರ್ಶ ಮಾಡ್ಕೊಳ್ಳಬಾರದು ಅಂತ ಹೇಳಿ ಕಮಲದಿಂದ ಭಗವಂತ ತೋರಿಸ್ಕೊಡ್ತಾ ಇದ್ದಾರೆ ನಮಗೆ. ಜಗತ್ತಿನಲ್ಲಿ ನಾವು ಕೆಲಸ ಕಾರ್ಯಗಳನ್ನ ಮಾಡ್ಬೋದು, ನಮ್ಮ ಕರ್ತವ್ಯಗಳನ್ನ ಮಾಡ್ಬೋದು, ಸಂಸಾರದಲ್ಲಿ ಇಷ್ಟೊಂದು ನಾವು ಸಾಧನೆಗಳನ್ನ ಮಾಡ್ಬೋದು, ಆದ್ರೆ ಆದ್ರಿಂದ ನಮ್ಮ ಹೃದಯ ಮತ್ತು ಮನಸ್ಸು ಮಲಿನ ಆಗ್ಬಾರ್ದು. ಮಲಿನವಾಗಿರುವಂತಹ ಪ್ರದೇಶದಿಂದ ಕಮಲ ಹುಟ್ಟುತ್ತಾ ಇದೆ, ಆದ್ರೆ ಏನಾಗ್ತಾ ಇಲ್ಲ, ಅದು ಸ್ಪರ್ಶ ಮಾಡ್ತಾ ಇಲ್ಲ. ಅದೇ ರೀತಿ ನಾವು ಈ ಜಗತ್ತಿನಿಂದ ನಾವು ಸಂಪೂರ್ಣವಾಗಿ ನಿರ್ಲಿಪ್ತವಾಗಿರ್ಬೋದು, ಅಂದ್ರೆ ಡಿಟ್ಯಾಚ್ಡ್. ಹೇಗೆ ಕಮಲದ ಹೂವು ಇರುತ್ತೆ, ಹೂವಿನಲ್ಲಿ ನೀವೇನಾದ್ರೂ ಡ್ರಾಪ್ಸ್ ಆಫ್ ವಾಟರ್ ಹಾಕಿ ಏನಾಗ್ಬಿಡುತ್ತೆ, ತಕ್ಷಣ ಅದು ಅಲ್ಗಾಡ್ತಾ ಇರುತ್ತೆ, ಬಿದ್ದೋಗ್ಬಿಡುತ್ತೆ. ಅದೇ ರೀತಿ ಜಗತ್ತಿನಲ್ಲಿ ನಾವು ಇರ್ಬೇಕು. ಅಂದ್ರೆ ಜಗತ್ತಿಗೆ ನಾವು ಅಂಟ್ಕೊಳ್ಬಾರ್ದು. ಕೆಲವು ಬಾರಿ ಎಷ್ಟು ಅಂಟ್ಕೊಂಡ್ಬಿಟ್ಟಿರ್ತೀವಿ ಅಂತ ಹೇಳಿದ್ರೆ, ಅವ್ರು ಬಿಡಿಯೋ ಅಂತ ಹೇಳ್ತಾರೆ, ನಾವು ಬಿಡೋದಕ್ಕೆ ರೆಡಿ ಇರೋದಿಲ್ಲ. ಹೌದಲ್ಲ, ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ, ಅವ್ರು ನಮ್ಮನ್ನ ಬಿಟ್ಟು ಹೋಗ್ಬಿಟ್ರು ಅಂತ ಅಳೋದು ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅಂತ ಹೇಳಿದ್ರೆ ಏನು, ಮೋಹ ಯಾರಲ್ಲಿದೆ, ನಮ್ಮಲ್ಲಿದೆ, ಅವರಲ್ಲಿಲ್ಲ. ಈ ಜಗತ್ತಿನಲ್ಲಿ ತೊಂದರೆ ಯಾಕೆ ಬರೋದು ಅಂತ ಹೇಳಿದ್ರೆ, ಬೇರೆಯವ್ರು ನಮ್ಮ ಜೊತೆ ಇದಾರಂತಲ್ಲ, ನಾವು ನಮ್ಮ ಮನಸ್ಸು ಅವ್ರ ಜೊತೆಲಿದೆ ಅಂತ. ನಮ್ಮ ಮನಸ್ಸು ಯಾರ ಜೊತೆಲಿ ಇರ್ಬೇಕು, ಇಲ್ಲಿ ಬಿಟ್ಬಿಟ್ಟು ಹೋಗ್ಬೇಕು. ನಾವು ಪ್ರತಿ ಭಾನುವಾರ ಬರ್ತೀವಲ್ಲ, ಬಂದು ಸುರಕ್ಷಿತವಾಗಿದೆ ಅಂತ ಇನ್ನು ಡಬಲ್ ಲಾಕ್ ಹಾಕಿ ಹೋಗ್ಬೇಕು. ಏನ್ ಮಾಡ್ತೀವಿ ನಾವು, ನಮ್ಮ ಮನಸ್ಸನ್ನ ತಗೊಂಡೋಗ್ತೀವಿ. ನಮ್ಮ ಮನಸ್ಸನ್ನ ತಗೊಂಡೋಗಿ ನಾವು ಮನಸ್ಸನ್ನ ಆಚೆ ಇಟ್ರೆ ಏನಾಗುತ್ತೆ, ಆರೋ ಕಳಿಸಿ ಅದನ್ನ ಚುಚ್ಚಿಬಿಡ್ತಾರೆ. ಅದಕ್ಕೋಸ್ಕರ ನಮ್ಮ ಮನಸ್ಸು ಎಲ್ಲಿರ್ಬೇಕು, ಯಾವಾಗ್ಲೂ ನಮ್ಮ ಹೃದಯ ಎಲ್ಲಿರ್ಬೇಕು, ಭಗವಂತನ ಪಾದದಲ್ಲಿ ಯಾವಾಗ್ಲೂ ಸೇಫ್ ಇರುತ್ತೆ. ಅದಕ್ಕೋಸ್ಕರ ಭಗವಂತನ ಯಾವಾಗ್ಲೂ ಕಮಲಕ್ಕೆ ಹೋಲಿಸಿದ್ದಾರೆ. ಆಮೇಲೆ ನೋಡಿ ಹೇಳ್ತಾರೆ, ಪ್ರಸನ್ನ ವದನಾಂಭೂಜಂ. ವದನ ಅಂತ ಹೇಳಿದ್ರೆ ಮುಖ, ಭಗವಂತನ ಮುಖ ಯಾವಾಗ್ಲೂ ಪ್ರಸನ್ನವಾಗಿರುತ್ತೆ. ಈ ಜಗತ್ತಿನಲ್ಲಿ ಎಲ್ಲರ ಮುಖ ಯಾವಾಗ್ಲೂ ತೋರಿಸ್ತಾರೆ, ನಾನು ತುಂಬಾ ಪ್ರಸನ್ನವಾಗಿದ್ದೀನಿ, ಸೆಲ್ಫಿ ತಗೊಳ್ತಾರೆ, ಆದ್ರೆ ಆ ಸೆಲ್ಫ್ ನಿಜವಾಗ್ಲೂ ಖುಷಿ ಇಲ್ಲ. ಹೌದಲ್ಲ, ಅದಕ್ಕೋಸ್ಕರ ಹೇಳ್ತಾರೆ, ನಾವು ಈ ಜಗತ್ತಿನಲ್ಲಿ ಸೆಲ್ಫಿ ರಿಯಲೈಸೇಷನ್ ಇಂದ ಸೆಲ್ಫ್ ರಿಯಲೈಸೇಷನ್ ಕಡೆ ಹೋಗ್ಬೇಕು. ಏನು, ಸೆಲ್ಫಿ ರಿಯಲೈಸೇಷನ್ ಇಂದ ಎಲ್ಲಿಗೆ ಹೋಗ್ಬೇಕು, ಸೆಲ್ಫ್ ರಿಯಲೈಸೇಷನ್. ಸೆಲ್ಫ್ ರಿಯಲೈಸೇಷನ್ ಅಂದ್ರೆ ನಮ್ಮ ಆತ್ಮದ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು. ಎಷ್ಟೇ ಸೆಲ್ಫಿ ತಗೊಂಡ್ರು ನಗ್ತಾ ನಾವು ಬೇರೆಯವ್ರಿಗೆ ತೋರಿಸ್ಬೋದು, ಆದ್ರೆ ಅಳೋದು ನಾವೇ ಅಲ್ಲ. ಬೇರೆಯವ್ರಿಗೆ ನಾವು ನಗ್ತಾ ಇರೋದು ತೋರಿಸಿ ಏನ್ ಪ್ರಯೋಜನ. ಆದ್ರೆ ನಾವು ಭಗವಂತ ಯಾವಾಗ್ಲೂ ಪ್ರಸನ್ನರಾಗಿರ್ತಾರೆ. ನಾವು ಭಗವಂತನ ಆಶ್ರಯ ತಗೊಂಡ್ರೆ ನಾವು ಪ್ರಸನ್ನರಾಗ್ಬೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಪ್ರಾರಂಭದನೇ ಪ್ರಸನ್ನ ವದನಾಂಭೋಜಂ ಪದ್ಮಗರ್ಭ ಅರುಣೇಕ್ಷಣಂ. ಆ ಭಗವಂತನ ಕಣ್ಣುಗಳು ಅರುಣ ಈಕ್ಷಣಂ. ಕೆಂಪು ಸೂರ್ಯ ಹೇಗೆ ಸೂರ್ಯೋದಯದ ಸಮಯದಲ್ಲಿ ಹೇಗೆ ಉದಯ ಆಗ್ತಾ ಇರುತ್ತೆ, ಅದು ಸೂರ್ಯೋದಯವಾಗುತ್ತಾ ಇರೋದು ಎಲ್ಲರಿಗೂ ಖುಷಿ ಮಾಡುತ್ತೆ, ಬೆಳಕು ಕೊಡುತ್ತೆ ಮತ್ತು ಆನಂದ ಕೊಡುತ್ತೆ. ಅದೇ ರೀತಿ ಭಗವಂತನ ಕಣ್ಣುಗಳು ಅಷ್ಟೇ. ಅದಕ್ಕೋಸ್ಕರ ಬೆಳಿಗ್ಗೆನ ಜಾವ ಮಂಗಳಾರತಿನಲ್ಲಿ ಮೊದಲನೆಯ ಬಾರಿ ಭಗವಂತನ ಮಂಗಳಾರತಿನಲ್ಲಿ ಭಗವಂತನ ಕೃಪಾ ಕಟಾಕ್ಷ ಎಲ್ಲರ ಮೇಲೂ ಬೀಳುತ್ತೆ. ಅದಕ್ಕೋಸ್ಕರ ಮಂಗಳಾರತಿಯ ದರ್ಶನ ಎಲ್ಲಾ ದರ್ಶನಕ್ಕಿಂತ ವಿಶೇಷ. ಅದಕ್ಕೋಸ್ಕರ ಮೊದಲನೇ ಆಲ್ಟರ್ ಓಪನ್ ಆಗೋಕ್ಕಿಂತ ಮುಂಚೆ ನಾವಿರ್ಬೇಕು. ಆಗ ಏನಾಗ್ತಾ ಇರುತ್ತೆ, ಭಗವಂತ ಮೊದಲು ಯಾರಿದ್ದಾರೆ ಅವ್ರನ್ನ ನೋಡ್ತಾ ಇರ್ತಾರೆ. ಮೊದಲು ಯಾರು ಭಗವಂತನ ಕಣ್ಣು ಬೇರುತ್ತೆ. ಪದ್ಮಗರ್ಭ ಅರುಣೇಕ್ಷಣಂ ನೀಲೋತ್ಪಲ ದಲಶ್ಯಾಮಂ. ಆ ಭಗವಂತನ ವರ್ಣ ಯಾವ್ದಿದೆ, ನೀಲಿ ಬಣ್ಣ. ಎರಡು ರೀತಿಯ ಕಮಲಗಳಿದೆ. ಒಂದು ಕಮಲ ಕೆಂಪು ಬಣ್ಣದಿದೆ, ಮತ್ತೊಂದು ಇದೆ ನೀಲಿ. ನೋಡಿದಿರಿ ಯಾರಾದ್ರೂ ನೀಲಿ ಬಣ್ಣದ ಕಮಲ? ತುಂಬಾ ಕಡಿಮೆ, ಇದು ರೇರ್. ಆದ್ರೆ ಭಗವಂತನ ಆ ವರ್ಣ ನೀಲ ವರ್ಣದಾಗಿದೆ. ಶಂಖ ಚಕ್ರ ಗದಾಧರಂ. ಅರ್ಥ ಏನು? ಭಗವಂತ ಶಂಖ ಚಕ್ರ ಮತ್ತೆ ಕಮಲವನ್ನ ಅವರು ಇಟ್ಕೊಂಡಿದ್ದಾರೆ. ಅದಷ್ಟೇ ಅಲ್ಲ, ಲಸತ್ ಪಂಕಜ ಕಿಂಜಲ್ಕ ಪೀತ ಕೌಶೇಯ ವಾಸಸಂ. ಆ ಭಗವಂತನ ಸೊಂಟದ ಮೇಲೆ ಭಗವಂತ ಬಂದು ಬಟ್ಟೆ ಹಾಕೊಂಡಿದ್ದಾರೆ. ಯಾವ ಬಣ್ಣದ ಬಟ್ಟೆ? ಪೀತಾಂಬರ. ಪೀತ ಅಂತ ಹೇಳಿದ್ರೆ ಗೋಲ್ಡನ್ ಯೆಲ್ಲೋ ಕಲರ್. ಆ ರೀತಿ ಭಗವಂತ ಒಂದೇ ಕಲರ್ ಧೋತಿ ಯಾವಾಗ್ಲೂ ಹಾಕೊಳ್ಳೋದು, ಕಲರ್ ಹಾಕೊಳ್ಳೋದಿಲ್ಲ. ನೋಡಿದಿರಿ ಯಾವಾಗ್ಲಾರು?
ಒಂದೇ ಕಲರ್ ಹಾಕೊಂಡಿರ್ತಾರೆ, ಆದ್ರೆ ಒಂದು ಕಲರ್ ಎಷ್ಟು ಅದ್ಭುತವಾಗಿರುತ್ತೆ. ಸೊ ಹೌದು, ಭಗವಂತನ ಬೇರೆ ಬೇರೆ ಬಣ್ಣನ ಹಾಕ್ಬೋದು, ಒಂದೇ ಹಾಕ್ಬೇಕು ಅಂತ ಏನಿಲ್ಲ. ಆದ್ರೆ ಸಾಮಾನ್ಯವಾಗಿ ಎಲ್ಲಾ ವರ್ಣನೆ ಬರುತ್ತಲ್ಲ, ಪೀತಾಂಬರಧಾರಿ ಅಂತಾನೆ ಬರುತ್ತೆ. ಸೊ ಅದನ್ನ ಹೇಳ್ತೀವಿ, ಭಗವಂತ ಪೀತ ಕೌಶೇಯ ವಾಸಸಂ ಶ್ರೀವತ್ಸ ವಕ್ಷಸಂ ಭ್ರಾಜತ್. ಆಮೇಲೆ ಹೃದಯದಲ್ಲಿ ಏನಿದೆ? ಶ್ರೀವತ್ಸ ಚಿಹ್ನೆ ಇದೆ. ಅಲ್ಲಿ ಯಾರಿದ್ದಾರೆ? ಲಕ್ಷ್ಮಿ ಸದೈವ ವಾಸ ಮಾಡ್ತಾ ಇರ್ತಾಳೆ. ಕೌಸ್ತುಭ ಮುಕ್ತ ಕಂಧರಂ. ಆಮೇಲೆ ಭಗವಂತನ ಹಾರದಲ್ಲಿ ಒಂದು ವಿಶೇಷ ಮಣಿ ಇದೆ. ಯಾವುದದು? ಕೌಸ್ತುಭ ಮಣಿ. ನೋಡಿ, ಯಾರು ವೈಕುಂಠಕ್ಕೆ ಹೋಗ್ತಾರಲ್ಲ, ಆ ವೈಕುಂಠದಲ್ಲಿನೂ ಹೋಗೋರ್ಗು 4 ಕೈಗಳು ಬಂದ್ಬಿಡುತ್ತೆ. ಈ ಜಗತ್ತಿನಲ್ಲಿ 4 ಕೈಗಳಿದೆ, ಆದ್ರೆ 4 ಕೈಗಳಲ್ಲಿ ಇಷ್ಟೋರು ಇಟ್ಕೊಂಡಿರ್ತಾರೆ. ಹೌದಲ್ಲ? 10 ಕೈಗಳಲ್ಲಿರೋಷ್ಟು ಇಟ್ಕೊಂಡಿರ್ತಾರೆ, ಆದ್ರೆ ಕೈಗಳು 2. ಆದ್ರೆ ನಿಜವಾಗಿಯೂ ಯಾರು ಭಗವಂತನ ಧಾಮಕ್ಕೆ ಹೋಗ್ತಾರಲ್ಲ, ಅವ್ರಿಗೆ 4 ಕೈಗಳು ಬರುತ್ತೆ. ವೈಕುಂಠದಲ್ಲಿ, ಗೋಲೋಕದಲ್ಲಿ ಹೋಗೋರು ಬೇರೆ ಬೇರೆ ರೂಪಗಳಿರುತ್ತೆ, ಆದ್ರೆ ವೈಕುಂಠದಲ್ಲಿ ಎಲ್ಲರಿಗೂ ಚತುರ್ಭುಜ ರೂಪ. ಭಗವಂತನ ಹೇಗಿರ್ತಾನಲ್ಲ ರೂಪ, ಅದೇ ರೀತಿ ಇರುತ್ತೆ ಅವರ ಸಂಗಡಿಗರ ರೂಪನು. ನೋಡಿ, ಎಷ್ಟೋ ಜನರಿಗೆ ಅನ್ಸುತ್ತಲ್ಲ ನಾನು ಭಗವಂತನ ರೀತಿ ಆಗ್ಬೇಕು ಅಂತ. ಅಂತವ್ರಿಗೆ ನಿಜವಾಗ್ಲೂ ಹೇಗೆ ಭಗವಂತನ ರೀತಿ ಆಗೋದು ಗೊತ್ತಿಲ್ಲ. ಯಾರು ಭಗವಂತನ ದಾಸರಾಗ್ತಾರೆ ಅವ್ರಿಗೆ ಭಗವಂತ ಅವ್ರ ರೂಪನೇ ಕೊಡ್ತಾರೆ, ಅವರಷ್ಟೇ ಸಂಪತ್ತು ಕೊಡ್ತಾರೆ. ಭಗವಂತ ಯಾವಾಗಲೂ ಅವರ ಸಂಪತ್ತನ್ನ ಒಬ್ಬರೇ ಇಟ್ಕೊಳ್ಳೋದಿಲ್ಲ. ಏನ್ ಮಾಡ್ತಾರೆ? ಶೇರ್ ಮಾಡ್ತಾರೆ. ಈ ಜಗತ್ತಿನಲ್ಲಿ ಯಾರು ಶೇರ್ ಮಾಡೋದಿಲ್ಲ. ಅವ್ರ ಸೀಟನ್ನು ಶೇರ್ ಮಾಡ್ತಾರೆ ಅಲ್ಗಾದ್ರು, ಶೇರ್ ಮಾಡೋದಿಲ್ಲ. ಆದ್ರೆ ಭಗವಂತನ ಎಷ್ಟು ಉದಾತ್ತ ಮನಸ್ಸು ಅಂತ ಹೇಳಿದ್ರೆ, ಅವರು ಏನ್ ಮಾಡ್ತಾ ಇದ್ರೆ ಬೇರೆಯವ್ರಿಗೂ 2 ಲೆಕ್ಚರ್ ನಡೀತದೆ ಒಟ್ಟಿಗೆ. ನೋಡಿ ಏನಾಗ್ತಾ ಇದೆ, ಭಗವಂತ ನೋಡಿ ಲಕ್ಷ್ಮೀ ದೇವಿಗೂ ಇಟ್ಕೊಂಡಿರ್ತಾರೆ ಅಲ್ಲ ಪಕ್ಕದಲ್ಲಿ, ಶೇರ್ ಈಕ್ವಲ್. ಅದಷ್ಟೇ ಅಲ್ಲ, ಅವರೆಲ್ಲ ಸಂಗಡಿಗರಿಗೂ ಅಷ್ಟೇ ಸಂಪತ್ತು ಎಲ್ಲರಿಗೂ ಭಗವಂತನ ಇರ್ತಾರೆ. ಸೊ ಈ ರೀತಿ ಇರುವಾಗ ಚತುರ್ಭುಜ ರೂಪದಲ್ಲಿ, ಆದರೆ ಚತುರ್ಭುಜ ರೂಪದಲ್ಲಿ ಭಗವಂತನ ಸಂಗಡಿಗರು ಇರೋವಾಗ್ಲೂ ಭಗವಂತನಿಗೂ ಅವರ ವಿಷ್ಣುದೂತರಿಗೂ ಒಂದು ವ್ಯತ್ಯಾಸ ಇರುತ್ತೆ, 2 ವ್ಯತ್ಯಾಸ ಇರುತ್ತೆ. ಏನು? ಯಾರು ಹೇಳ್ಬೋದು? ಭಗವಂತ ವಿಷ್ಣುದೂತರು ಆಮೇಲೆ ಸಾಕ್ಷಾತ್ ವಿಷ್ಣು ರೂಪದಲ್ಲಿ ವ್ಯತ್ಯಾಸ ಕಾಣಿಸೋದಿಲ್ಲ, ಆದ್ರೂ 2 ವ್ಯತ್ಯಾಸ ಇರುತ್ತೆ. ಯಾರು ಹೇಳ್ಬೋದು? ನಾ ಹೇಳಿದೆ ಈಗಲೂ, ಯಾರು ವಿಷ್ಣುದೂತರ ಅವ್ರಿಗೂ ಚತುರ್ಭುಜ ಬಂದ್ಬಿಡುತ್ತೆ. ಏನು ವ್ಯತ್ಯಾಸ? ವೈಜಯಂತಿ ಮಾಲಾ, ಶಂಖಚಕ್ರ ಅವರು ಇಟ್ಕೊಂಡಿರ್ತಾರೆ. ವೆರಿ ಗುಡ್. ಕೌಸ್ತುಭ ಮಣಿ ಬರೀ ವಿಷ್ಣುವಿನ ಕತ್ತನಲ್ಲಿ ಮಾತ್ರ ಇರುತ್ತೆ. 2ನೇದು ಶ್ರೀವತ್ಸ ಚಿಹ್ನೆ, ಲಕ್ಷ್ಮಿಯ ನಿವಾಸ, ಅದು ವಿಷ್ಣುವಿನ ಎದೆಯಲ್ಲಿ ಮಾತ್ರ, ವಕ್ಷಸ್ಥಳದಲ್ಲಿ. ಸೊ ಅದಕ್ಕೋಸ್ಕರ ಈ 2 ವ್ಯತ್ಯಾಸ ಇರುತ್ತೆ. ಅದಷ್ಟೇ ಅಲ್ಲ, ಮತ್ತದ್ವಿರೇಫ ಕಲಯ ಪರೀತಂ ವನಮಾಲಯ ಪರಾರ್ಧ್ಯ ಹಾರವಲಯ ಕಿರೀಟಾಂಗದ ನೂಪುರಂ. ಹೇಳ್ತಾ ಇದ್ರೆ ಮತ್ತದ್ವಿರೇಫ ಕಲಯ ಪರೀತಂ ವನಮಾಲಯ, ಭಗವಂತನ ವನಮಾಲ. ಯಾವ ಮಾಲ? ವನ ಅಂತ ಹೇಳಿದ್ರೆ ಕಾಡಿನಲ್ಲಿರೋ ವಿಶೇಷವಾಗಿರುವಂತಹ ಹೂವುಗಳಿಂದ ಭಗವಂತನ ಮಾಲ. ವೈಜಯಂತಿ ಮಾಲ ಅಂತ ಹೇಳ್ತಾ ಇದ್ರಲ್ಲ, ವೈಜಯಂತಿ ಮಾಲ ಯಾವುದು ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ 5 ವಿವಿಧ ರೀತಿಯ ಹೂವುಗಳನ್ನ ಜೋಡಣೆ ಮಾಡಿ ಪೋಣಿಸಿ ಮಾಲೆ ಮಾಡಿರ್ತಲ್ಲ, ಅದನ್ನ ವೈಜಯಂತಿ ಮಾಲ ಅಂತ ಹೇಳ್ತಾರೆ. ಇದ್ರಲ್ಲಿ ಎಷ್ಟಿದೆ? 3 ಇದೆ. ಇಲ್ಲನಾ? 4 ಇದೆ. ಯಾವ ವೈಜಯಂತಿ ಅಂತ ಹೇಳಿದ್ರೆ 5 ಇಲ್ಲ 5ಕ್ಕಿಂತ ಮೇಲೆ ಅದನ್ನ ವೈಜಯಂತಿ ಮಾಲ ಅಂತ ಹೇಳ್ತಾರೆ. ಅದಾದ್ಮೇಲೆ ಆ ಎಷ್ಟು ಸುಗಂಧ ಭರಿತವಾಗಿದೆ ಅಂತ ಹೇಳಿದ್ರೆ, ಅಲ್ಲಿ ಹೂವಿನಲ್ಲಿ ಏನಿರುತ್ತೆ? ಮಕರಂದ ಇರುತ್ತೆ. ಆ ಮಕರಂದ ಹೀರೋದಕ್ಕೆ ಯಾರು ಬರ್ತಾರೆ? ಮಕರಂದ ಹೀರೋದಕ್ಕೆ? ದುಂಬಿಗಳು ಬರುತ್ತೆ, ಬೀಸ್ ಅಂತ ಹೇಳಿ ಅವರೆಲ್ಲರೂ ಬಂದು ಯಾವಾಗ್ಲೂ ಅಲ್ಲೇ ಭಗವಂತ ಇರಲಿರ್ತಾನೆ. ಆ ವನಮಾಲದ ಜೊತೆ ಯಾವಾಗ್ಲೂ ಈ ಮತ್ತ ಭೃಂಗ
ಭೃಂಗನೂ ಯಾವಾಗಲೂ ಇದ್ದೇ ಇರುತ್ತೆ. ಆ ರೀತಿ ಪರಾರ್ಧ್ಯ ಹಾರ ವಲಯ ಕಿರೀಟಾಂಗದ ನೂಪುರಂ. ಆಮೇಲೆ ಭಗವಂತನ ವಿಶೇಷ ತೋಳುಗಳಲ್ಲಿ ಆಮೇಲೆ ಕಾಲುಗಳಲ್ಲಿ ಎಷ್ಟೊಂದು ಬಳೆಗಳು, ಬ್ರೇಸ್ಲೆಟ್ಸ್ ಇದೆಲ್ಲ ಇರುತ್ತೆ. ಅದಷ್ಟೇ ಅಲ್ಲ, ಕಿರೀಟ, ಆಮೇಲೆ ತುಂಬಾ ಮುತ್ತಿನ ಹಾರ, ತುಂಬಾ ಬೆಲೆ ಬಾಳುವಂತ ಮುತ್ತಿನ ಹಾರ ಇದೆ. ಕಾಂಚಿ ಗುಣೋಲ್ಲಸತ್ ಶ್ರೋಣಿಂ ಹೃದಯಾಂಬೋಜ ವಿಸ್ತರಂ ದರ್ಶನೀಯ ತಮಂ ಶಾಂತಂ ಮನೋನಯನ ವರ್ಧನಂ. ಹೇಳ್ತಾ ಇದಾರೆ, ಸೊಂಟಕ್ಕೆ ಒಂದು ಪಟ್ಟಿ ಅದು ಹಾಕೊಂಡಿದ್ದಾರೆ. ಆಮೇಲೆ ಭಗವಂತ ಏನ್ ಮಾಡ್ತಾ ಇದ್ದಾರೆ? ಕೂತ್ಕೊಂಡಿರ್ತಾರೆ, ನಿಂತ್ಕೊಂಡಿರ್ತಾರೆ, ಎಲ್ಲ ಮಲ್ಕೊಂಡಿರ್ತಾರೆ. ಹಾ, ನಿಂತ್ಕೊಂಡಿರ್ತಾರೆ. ಎಲ್ಲಿ ನಿಂತ್ಕೊಂಡಿರ್ತಾರೆ? ಎಲ್ಲಿ ನಿಂತ್ಕೊಂಡಿರ್ತಾರೆ? ನಮ್ಮೆಲ್ಲರ ಹೃದಯದಲ್ಲಿ ಭಗವಂತ ನಿಂತ್ಕೊಂಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ನಾವಿಲ್ಲಿ ತನಕ ಭಗವಂತನಿಗೆ ಸೀಟ್ ಕೊಟ್ಟಿಲ್ಲ ಕೂರೋದಕ್ಕೆ. ಹೌದಲ್ಲ? ನಾವು ಭಗವಂತ ಇದ್ದಾನೆ ಏನು ಗೊತ್ತೇ ಇಲ್ಲ, ಎಲ್ಲಿ ಸೀಟ್ ಕೊಡ್ತೀವಿ ನಾವು? ಆಕ್ಚುಲಿ ನೋಡಕ್ ಹೋದ್ರೆ ಪರಮಾತ್ಮ ಹೇಳ್ತಾರೆ ಎಲ್ಲರ ಹೃದಯದಲ್ಲಿ ನಿಂತ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಒಬ್ರು ಪ್ರಭುಪಾದರು ಕೇಳ್ತಾ ಇದ್ರು, ಪ್ರಭುಪಾದರಿಗೆ ಒಬ್ಬ ವ್ಯಕ್ತಿ ಬಂದು ಕೇಳ್ತಾ ಇದ್ದ, ಅವ್ರು ಪೇಂಟಿಂಗ್ ಮಾಡ್ತಾ ಇದ್ರು. ಪ್ರಭುಪಾದರು ಹೇಳಿದ್ರು ಪರಮಾತ್ಮನನ್ನ ಪೇಂಟಿಂಗ್ ಮಾಡಿ ಅಂತ ಪ್ರಭುಪಾದರು ಹೇಳಿದ್ರು. ಆಗ ಬಂದು ಆ ಶಿಷ್ಯ ಬಂದು ಪ್ರಭುಪಾದರು ಕೇಳಿದ್ರು, ಪ್ರಭುಪಾದನ ಹೇಗ್ ಪೇಂಟಿಂಗ್ ಮಾಡ್ಬೇಕು? ಕೂತ್ಕೊಂಡಿರೋದು ಪೇಂಟಿಂಗ್ ಮಾಡ್ಬೇಕಾ, ನಿಂತ್ಕೊಂಡಿರೋದ, ಇಲ್ಲಿ ಮಲ್ಕೊಂಡಿರೋದ? ಪ್ರಭುಪಾದ ಹೇಳಿದ್ರು, ನೀನ್ ಅದನ್ನ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ 1000 ವರ್ಷ ತಪಸ್ಸೆ ಮಾಡ್ಬೇಕು ಅಂತ ಹೇಳಿದ್ರು. ಆದ್ರೆ ನಿನಗೆ ನೀನು ತಪಸ್ಸೆ ಮಾಡದೆ ಹೇಳ್ತಾ ಇದ್ದೀನಿ, ಕೇಳು ಅಂತ ಹೇಳಿದ್ರು. ಪ್ರಭುಪಾದ ಹೇಳಿದ್ರು, ಪರಮಾತ್ಮ ಎಲ್ಲರ ಹೃದಯದಲ್ಲಿ ನಿಂತ್ಕೊಂಡಿದ್ದಾರೆ ಅಂತ. ಭಕ್ತರ ಹೃದಯದಲ್ಲಿ ಭಗವಂತ ಗೋವಿಂದ ವಿಶ್ರಾಮ. ಒಂದು ಭಜನೆ ಇದೆ, ಗೋವಿಂದ ವಿಶ್ರಾಮ ಅಂತ. ಯಾರ ಹೃದಯದಲ್ಲಿ ಭಗವಂತ ವಿಶ್ರಾಮ ಮಾಡ್ತಾರೆ? ಭಕ್ತರ ಹೃದಯದಲ್ಲಿ. ಯಾಕೆ ಅಂತ ಹೇಳಿದ್ರೆ, ಅವರು ಸದೈವ ಭಗವಂತನ ಸ್ಮರಣೆ ಮಾಡ್ತಾ ಇರ್ತಾರೆ, ಭಗವಂತನ ಸೇವೆ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಅವರ ಹೃದಯದಲ್ಲಿ ಭಗವಂತ ಹೋಗಿ ಏನ್ ಮಾಡ್ತಾರೆ? ಅಲ್ಲಿ ವಿಶ್ರಾಮ ಮಾಡ್ತಾರೆ. ಉಳಿದ್ರೆ ಎಲ್ಲರ ಹೃದಯದಲ್ಲಿ ಭಗವಂತ ಏನ್ ಮಾಡ್ತಾ ಇದಾರೆ? ನಿಂತ್ಕೊಂಡಿದ್ದಾರೆ, ವೇಟಿಂಗ್ ಲಿಸ್ಟ್ ಅಲ್ಲೇ ಇದ್ದಾರೆ, ಟಿಕೆಟ್ ಇನ್ನೂ ಕನ್ಫರ್ಮೇ ಆಗಿಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇದಾರೆ ನೋಡಿ, ಹೃದಯಾಂಭೋಜ ವಿಸ್ತರಂ ಸ್ಟ್ಯಾಂಡ್ಸ್ ಆನ್ ದ ಲೋಟಸ್ ಆಫ್ ದ ಡಿವೋಟೀಸ್ ಹಾರ್ಟ್ ಅಂತ ನಿಂತ್ಕೊಂಡಿದ್ದಾರೆ. ಆಮೇಲೆ ಅದಷ್ಟೇ ಅಲ್ಲ, ದರ್ಶನೀಯ ತಮಂ ಶಾಂತಂ. ನಿಜವಾದ ದರ್ಶನ ಮಾಡ್ಬೇಕು ಅಂದರೆ ಈ ರೂಪದ ದರ್ಶನ ಮಾಡ್ಬೇಕು ಅಂತ ಹೇಳ್ತಾರೆ. ದರ್ಶನೀಯ ತಮಂ ಅಂತ ಹೇಳಿದ್ರೆ, ದರ್ಶನ ಮಾಡೋದಕ್ಕೆ ಯೋಗ್ಯವಾಗಿರುವಂತಹ ವಸ್ತು ಅಂತ ಹೇಳಿದ್ರೆ ಇದು, ಮತ್ತೇನೂ ಇಲ್ಲ ಈ ಜಗತ್ತಿನಲ್ಲಿ. ಈ ದರ್ಶನ ಮಾಡ್ತಾ ಇದ್ರೆ ಏನಾಗುತ್ತೆ? ಶಾಂತ. ಈಗ ನಮ್ಮೆಲ್ಲರಿಗೆ ಹೇಗೆ ಅನುಭವ ಆಗ್ತದೆ? ಮನಸ್ಸು ಶಾಂತವಾಗಿದೆ, ಪ್ರಸನ್ನವಾಗಿದೆ. ನೋಡಿ, ನಾವಿನ್ನೂ ದರ್ಶನನೂ ಮಾಡಿಲ್ಲ, ಬರೀ ನಾವ್ರಿಗೆ ಕೇಳ್ತಾ ಇದೀವಿ ಅಷ್ಟೇ. ಆದ್ರೆ ಕೇಳ್ತಾರಂದ್ರೆ ಎಷ್ಟೋ ಮನಸ್ಸಿಗೆ ಆನಂದ ಕೊಡುತ್ತೆ. ಇನ್ನು ನಿಜವಾಗಿಯೂ ದರ್ಶನ ಮಾಡಿದ್ರೆ ಇನ್ನೇನಾಗುತ್ತೆ? ಹೇಳ್ತಾರೆ, ಯಾರು ದರ್ಶನ ಮಾಡ್ತಾರೆ ಅವರ ಮನಸ್ಸು ಶಾಂತವಾಗುತ್ತೆ. ಅದಷ್ಟೇ ಅಲ್ಲ, ಮನೋನಯನ ವರ್ಧನಂ. ಹೇಳ್ತಾ ಇದಾರೆ, ಇದು ನಮ್ಮ ಮನಸ್ಸು ಮತ್ತು ನಯನ ಏನ್ ಮಾಡುತ್ತೆ? ನಮ್ಮ ಆನಂದವನ್ನ ವರ್ಧನ ಮಾಡುತ್ತೆ. ಆಪೀಚ್ಯ ದರ್ಶನಂ ಶಶ್ವತ್ ಸರ್ವಲೋಕ ನಮಸ್ಕೃತಂ ಸಂತಂ ವಯಸಿ ಕೈಶೋರೆ ಭೃತ್ಯಾನುಗ್ರಹ ಕಾತರಂ. ಹೇಳ್ತಾ ಇದಾರೆ, ಅಪೀಚ್ಯ ದರ್ಶನಂ ಶಶ್ವತ್. ಆ ಭಗವಂತನ ದರ್ಶನ ಶಾಶ್ವತವಾಗಿ ಸುಂದರವಾಗಿಯೇ ಇರುತ್ತೆ. ನಮ್ಮ ಈ ಜಗತ್ತಿನಲ್ಲಿ ಸೌಂದರ್ಯ ಎಷ್ಟು ವರ್ಷಗಳ ಕಾಲ ಇರುತ್ತೆ? ಯಾರೇ ಮಿಸ್ಟರ್ ಯೂನಿವರ್ಸ್, ಮಿಸ್ ಯೂನಿವರ್ಸ್ ಆಗಿರ್ಬೋದು, ಯಾರಾದ್ರೂ ಮುದುಕರನ್ನ ಮಿಸ್ ಯೂನಿವರ್ಸ್ ಮಾಡ್ತಾರೆ? ಮಾಡೋದಿಲ್ಲ. ಯಾಕೆ? ಸೌಂದರ್ಯ ಹೋಗ್ಬಿಡುತ್ತೆ. ಅಂದ್ರೆ ಈ ಭೌತಿಕ ಸೌಂದರ್ಯ ಕ್ಷಣಿಕ, ಆದ್ರೆ ಆಧ್ಯಾತ್ಮಿಕ ಸೌಂದರ್ಯ ಶಾಶ್ವತವಾಗಿರುತ್ತೆ. ಸರ್ವಲೋಕ ನಮಸ್ಕೃತಂ. ಏನ್ ಹೇಳ್ತಾ ಇದಾರೆ? ಆ ಭಗವಂತ ಎಲ್ಲಾ ಲೋಕಗಳು ನಮಸ್ಕಾರ ಮಾಡೋದಕ್ಕೆ ಪಾತ್ರರಾಗಿರೋರು. ಸಂತಂ ವಯಸ್ಸಿ ಕೈಶೋರೆ. ಭಗವಂತನ ಶಾಶ್ವತವಾದ ವಯಸ್ಸಿದೆ. ಯಾವ್ದದು? ಕೈಶೋರ. ಅವರು ಯಾವಾಗ್ಲೂ ಕಿಶೋರಾವಸ್ಥೆಯಲ್ಲೇ ಇರ್ತಾರೆ. ಅವರು ಮುದುಕರಾಗೋದಿಲ್ಲ, ಸಣ್ಣ ಮಕ್ಕಳಾಗೂ ಇರೋದಿಲ್ಲ.
ಸಣ್ಣ ಮಕ್ಕಳು ಕೆಲವು ಬಾರಿ ಸುಂದರವಾಗಿರ್ತಾರೆ, ಕೆಲವು ಬಾರಿ ಸುಂದರವಾಗಿರೋದಿಲ್ಲ, ಆಮೇಲೆ ಎಷ್ಟು ಗಲೀಜು ಮಾಡ್ಬಿಡ್ತಾರೆ. ಆದ್ರೆ ಭಗವಂತ ಯಾವಾಗ್ಲೂ ಶಾಶ್ವತವಾಗಿ ಸುಂದರವಾಗಿರ್ತಾರೆ. ಭೃತ್ಯಾನುಗ್ರಹ ಕಾತರಂ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಭೃತ್ಯ ಅಂತ ಹೇಳಿದ್ರೆ ಏನು? ಭೃತ್ಯ ಅವರೆಲ್ಲರ ಸೇವಕರು. ಅನುಗ್ರಹ ಅಂತ ಹೇಳಿದ್ರೆ ಕೃಪೆ. ಕಾತರಂ ಅಂತ ಹೇಳಿದ್ರೆ ಅವರು ತುಂಬಾ ಕಾತರದಲ್ಲಿದ್ದಾರೆ. ಏನ್ ಮಾಡೋದಕ್ಕೆ? ಅವರ ಸೇವಕರಿಗೆ ಅನುಗ್ರಹ ಕೊಡೋದಕ್ಕೆ. ಏನು? ಅವರ ಸೇವಕರು ಅಂತ ಹೇಳಿದ್ರೆ ಅವರ ಭಕ್ತರಿಗೆ ಅನುಗ್ರಹ ಕೊಡೋದಕ್ಕೆ ಅವ್ರು ಕಾಯ್ತಾ ಕುತ್ಕೊಂಡಿದ್ದಾರೆ, ಕಾಯ್ತಾ ನಿಂತ್ಕೊಂಡಿದ್ದಾರೆ. ಆದ್ರೆ ಆ ಅನುಗ್ರಹವನ್ನ ಸ್ವೀಕಾರ ಮಾಡೋದಕ್ಕೆ ನಮಗೆ ಕಾತರತೆ ಇಲ್ಲ. ಆ ಭಗವಂತನಿಗೆ ಎಷ್ಟು ಕಾತರ ಅಂತ ಹೇಳಿದ್ರೆ, ಯಾವಾಗ ನನ್ನ ಭಕ್ತರು ನನ್ನನ್ನ ದರ್ಶನ ಮಾಡೋದಕ್ಕೆ ಬರ್ತಾರೆ ಅವ್ರಿಗೆ ನಾನು ಆಗ ಅನುಗ್ರಹ ಮಾಡ್ಬೇಕು ಅಂತ ಹೇಳಿ ಕಾಯ್ತಾ ಇದ್ದಾರೆ. ಆದ್ರೆ ಅಷ್ಟೇ ಕಾತರತೆ ನಮಗೂ ಏನಾದ್ರೂ ಬಂದ್ರೆ ಏನಾಗ್ಬೋದು? ನಾವು ಭಗವಂತನ ಹತ್ರ ಹೋಗ್ಬಿಡೋದಕ್ಕೆ ಸಾಧ್ಯ ಆಗುತ್ತೆ. ತಾವೆಲ್ಲರೂ ಹೇಳಿ, ಕೀರ್ತನ್ಯ ತೀರ್ಥ ಯಶಸಂ ಪುಣ್ಯ ಶ್ಲೋಕ ಯಶಸ್ಕರಂ ಧ್ಯಾಯೇ ದೇವಂ ಸಮಾಗ್ರಾಂಗಂ ಯಾವನ್ನ ಚ್ಯವತೆ ಮನಃ. ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಆ ಭಗವಂತನ ಸದೈವ ಗುಣಗಾನ ಮಾಡ್ಬೇಕು. ಹೇಳ್ತಾರೆ ಕೀರ್ತನ್ಯ ತೀರ್ಥ ಯಶಸ್ಕರಂ. ಆ ಭಗವಂತನ ಗುಣಗಾನ ಯಾವಾಗ ಮಾಡ್ಬೇಕು? ಭಾನುವಾರ ಒಂದು ದಿನ ಬೆಳಿಗ್ಗೆ ಮಾತ್ರ ಮಾಡ್ಬೇಕು. ಆಮೇಲೆ ವಾರ ಪೂರ್ತಿ ನಾವು ಯಾರ ಧ್ಯಾನ ಮಾಡ್ಬೇಕು? ವಿರಾಟ್ ಕೊಹ್ಲಿ ಧ್ಯಾನ ಮಾಡ್ಬೇಕು. ಆಮೇಲೆ ಬೇರೆ ಬೇರೆ ಸಿನಿಮಾ ಆಕ್ಟರ್ಸ್ ಧ್ಯಾನ ಮಾಡ್ಬೇಕು. ಹೌದಲ್ಲ? ಸರಿಯಲ್ಲ? ಸರಿಯಲ್ಲ? ವಾರ ಪೂರ್ತಿ ದಿನ ಪೂರ್ತಿ ಯಾರು ಧ್ಯಾನ ಮಾಡ್ಬೇಕು? ಧ್ಯಾನನೇ ಮಾಡ್ಬೇಕು ಹೇಳ್ತಾ ಇದ್ದಾರೆ. ಪುಣ್ಯ ಶ್ಲೋಕ ಯಶಸ್ಕರಂ. ಆ ಭಗವಂತನ ನಾವು ಏನಾದ್ರು ಧ್ಯಾನ ಮಾಡಿದ್ರೆ ಏನ್ ಮಾಡ್ತಾರೆ ಭಗವಂತ ನಮಗೆ? ನೋಡಿ, ಎಲ್ಲರಿಗೂ ಪುಣ್ಯ ಗಳಿಸೋದಕ್ಕೆ ತುಂಬಾ ಹಂಬಲ ಇದೆ. ಎಲ್ಲರಿಗೂ ಖ್ಯಾತಿ ಪಡೆಯೋದಕ್ಕೆ ತುಂಬಾ ಹಂಬಲ ಇದೆ. ಆ ಖ್ಯಾತಿ ಪಡೆಯೋದಕ್ಕೆ ನಾವು ನಿಜವಾಗಿ ಆಗುತ್ತೆ ಯಾವಾಗ ಅಂತ ಹೇಳಿದ್ರೆ, ನಾವು ಭಗವಂತನ ಗುಣಗಾನ ಮಾಡಿದ್ರೆ ನಮ್ಮ ಖ್ಯಾತಿನೂ ಬರುತ್ತೆ. ಅದಷ್ಟೇ ಅಲ್ಲ, ಹೇಳ್ತಾರೆ ಧ್ಯಾಯೇ ದೇವಂ ಸಮಾಗ್ರಾಂಗಂ. ಆ ಭಗವಂತನ ಧ್ಯಾನ ಹೇಗ್ ಮಾಡ್ಬೇಕು ಅಂತ ಹೇಳಿದ್ರೆ, ಈಗ ತಾವು ಯಾರಿಗಾದ್ರೂ ಕೇಳಿದ್ರೆ ದರ್ಶನ ಮಾಡಿ, ನಾನು ಆಮೇಲೆ ನಿಮ್ಗೆ ಕೇಳ್ತೀನಿ ಭಗವಂತ ಯಾವ ಬಣ್ಣದ ಬಟ್ಟೆ ಹಾಕೊಂಡಿದ್ದಾರೆ, ಯಾವ ಬಣ್ಣದ ಪೇಟ ಕಟ್ಕೊಂಡಿದ್ದಾರೆ, ಆಮೇಲೆ ಭಗವಂತನ ಒಂದೊಂದು ಅಂಗದ ಧ್ಯಾನನು ನಾವು ಮಾಡಬೇಕು ಅಂತ ಹೇಳ್ತಾರೆ. ನಾವು ದರ್ಶನ ಮಾಡ್ತೀವಿ ಅಂತ ಹೇಳ್ತೀವಿ, ಆದ್ರೆ ನಿಜವಾಗಿಯೂ ನಾವು ದರ್ಶನ ನೋಡಿ, ಕೆಲವರು ಎಷ್ಟೋ ಬಾರಿ ಸಿನಿಮಾಗೆ ಹೋಗಿರ್ತಾರೆ, ಸಿನಿಮಾನಲ್ಲಿ ಒಂದೊಂದು ಸೀನ್ ಆದ್ಮೇಲೆ ಈ ಸೀನ್ ಆದ್ಮೇಲೆ ಇದೇ ಬರುತ್ತೆ, ಬೆಟ್ ಮಾಡ್ತಾರೆ. ಎಷ್ಟು ಧ್ಯಾನಪೂರ್ವಕವಾಗಿ ನೋಡಿರ್ತಾರೆ, ಎಷ್ಟು ಮನಸ್ಸು ಹಾಕಿ ನೋಡಿರ್ತಾರೆ. ಆ ಒಂದು ಲಿರಿಕ್ಸ್ ಪೂರ್ತಿ ಅವ್ರ ಕಂಠಪಾಠ ಇರುತ್ತೆ. ಆದ್ರೆ ಆ ಭಗವಂತನ ದರ್ಶನ ಮಾಡಿದ್ವಿ, ಆದ್ರೆ ಭಗವಂತ ಏನು ಹಾಕೊಂಡಿದ್ದಾರೆ? ಅದು ಏನೋ ಹಾಕೊಂಡಿದ್ದಾರೆ ಅಂತ ಹೇಳಿದ್ರೆ, ನಾವು ಭಗವಂತನ ದರ್ಶನ ಮಾಡುವಾಗ್ಲೂ ಸಂಪೂರ್ಣ ತಲ್ಲೀನರಾಗಿ ಒಂದೊಂದು ಭಾಗವನ್ನು ಭಗವಂತನ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ. ಆಗ ನಮ್ಮ ಮನಸ್ಸು ಸ್ಥಿರವಾಗುತ್ತೆ. ನಮ್ಮ ಮನಸ್ಸು ಯಾಕೆ ಅಸ್ಥಿರವಾಗಿದೆ, ಎಷ್ಟು ಚಂಚಲ ಯಾಕಿದೆ ಅಂತ ಹೇಳಿದ್ರೆ, ನಮ್ಮ ಮನಸ್ಸನ್ನ ಎಲ್ಲಿ ಇಡ್ಬೇಕು ಅಲ್ಲಿ ಇಡೋದಿಲ್ಲ, ಎಲ್ಲಿ ಗಲೀಜು ಇರ್ಬೇಕು ಅಲ್ಲಿ ಹೋಗಿ ಇಡ್ತಾ ಇದೀವಿ. ಏನಾಗುತ್ತೆ? ಅದಕ್ಕೋಸ್ಕರ ಗಲೀಜೆಲ್ಲ ತುಂಬಿ ಏನ್ ಬರುತ್ತೆ? ದುರ್ಗಂಧ ಬರುತ್ತೆ. ಅದಕ್ಕೋಸ್ಕರ ಅಲ್ಲ, ಮನಸ್ಸು ಡಿಪ್ರೆಷನ್ ಅಲ್ಲಿದೆ, ಫ್ರಸ್ಟ್ರೇಷನ್ ಅಲ್ಲಿದೆ, ಆಂಗ್ಸೈಟಿ ಇದೆ, ವರಿ ಇದೆ, ಫಿಯರ್ ಇದೆ. ಯಾಕೆಂದ್ರೆ ಮನಸ್ಸು ಎಲ್ಲಿ ಇಡ್ಬೇಕು ಅಲ್ಲಿ ಇಡೋದಿಲ್ಲ, ಬೇರೆ ಎಲ್ಲೆಲ್ಲ ಇಡ್ತಾ ಇರ್ತೀವಿ. ಅದಕ್ಕೋಸ್ಕರ ಹೇಳ್ತಾರೆ, ಮನಸ್ಸು ಇಡುವಂತ ಜಾಗ ಯಾವುದು? ಬಂದು ಯಾವಾಗ್ಲೂ ಇಲ್ಲೇ ಇಡ್ಬೇಕು. ತಗೊಂಡೋಗ್ಬಾರ್ದು, ಇಲ್ಲೇ ಸೇಫ್ಟಿ ಲಾಕರ್ ಇಟ್ಬಿಟ್ಟು ಹೋಗ್ಬೇಕು. ಈ ರೀತಿ ಸಂಪೂರ್ಣವಾಗಿ ಆ ಭಗವಂತನ ದರ್ಶನ ಮಾಡಿದ್ರು. ಯಾರು ಮಾಡಿಸಿದ್ರು? ವಿದ್ಯಾಪತಿ ಮಾಡಿಸಿದ್ರು. ಯಾರಿಗೆ? ರಾಜ ಇಂದ್ರಜಿಮ್ನನಿಗೆ. ಈಗ ಇದು ಭಗವಂತನ ಒಂದು ದರ್ಶನ ಮಾಡಿದ್ರು. ಆಮೇಲೆ ಹೇಳಿದ್ರು, ಮಾತಃ ಸಮಸ್ತ ಜಗತಾಂ ಮಧುಕೈಟ ಭಾರೆ ವಕ್ಷೋ ವಿಹಾರಿಣಿ
ಮನೋಹರ ದಿವ್ಯ ಮೂರ್ತೆ. ಕೇಳಿದಿರಿ ಇದು? ಎಲ್ಲೋ ಕೇಳಿರಲ್ಲ, ನಾಕ ಬರ್ತದೆ. ಎಲ್ಲಿ ಕೇಳಿದಿರಿ? ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾಹ್ನಿಕಂ. ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಲಂ ಕುರು. ಯಾರು ಹೇಳ್ತಾ ಇರೋದು? ಇದು ಸುಬ್ಬಲಕ್ಷ್ಮಿ ಹೇಳ್ತಾ ಇದ್ದಾರೆ. ಯಾರು ಹೇಳ್ತಾ ಇರೋದು? ಇದು ವಿಶ್ವಾಮಿತ್ರ ಹೇಳ್ತಾ ಇದ್ದಾರೆ. ರಾಮನನ್ನ ನೋಡಿ, ನಾವು ನಾಮರಾಮಾಯಣ ಹೇಳುವಾಗ ವಿಶ್ವಾಮಿತ್ರ ಕರ್ಕೊಂಡೋಗಿದ್ರಲ್ಲ ರಾಮ ಲಕ್ಷ್ಮಣರನ್ನ. ಆಗ ಮೊದಲನೇ ಬಾರಿ ರಾಮ ಲಕ್ಷ್ಮಣನ ಎಬ್ಬಿಸ್ಬೇಕು ಅಂತ ಹೇಳಿ ವಿಶ್ವಾಮಿತ್ರ ಹೋಗ್ತಾರೆ. ಆಗ ಅದೆಷ್ಟು ಸೌಂದರ್ಯವಾಗಿರುವಂತಹ ರಾಮನ ದರ್ಶನ ನೋಡಿದ ತಕ್ಷಣ ಈ ಕೌಸಲ್ಯ ಸುಪ್ರಜಾ ರಾಮ ಹಾಡ್ತಾರೆ. ಇದಾದ್ಮೇಲೆ ಮುಂದೆ ಆ ಲಕ್ಷ್ಮಿಯ ಸೌಂದರ್ಯವೂ ವರ್ಣನೆಯಾಗಿದೆ. ಮಾತ ಸಮಸ್ತ ಜಗತ ಮಧುಕೈಟ ಭಾರೆ ವಕ್ಷೋ ವಿಹಾರಿಣಿ ಮನೋಹರ ದಿವ್ಯ ಮೂರ್ತಿ. ಶ್ರೀ ಸ್ವಾಮಿನಿ ಶ್ರಿತ ಜನಪ್ರಿಯ ದಾನಶೀಲೆ ಶ್ರೀ ವೆಂಕಟೇಶ ದಯಿತೆ ತವ ಸುಪ್ರಭಾತಂ. ಹೇಳ್ತಾರೆ ಆ ಲಕ್ಷ್ಮಿಯ ದರ್ಶನ ಎಷ್ಟು ಅದ್ಭುತವಾಗಿದೆ, ಎಷ್ಟು ಮನೋಹರವಾಗಿದೆ ಅಂತ ಹೇಳಿದ್ರೆ, ಆಕೆ ಸಮಸ್ತ ಜಗತ್ತಿಗೆ ಮಾತೆ. ಮಾತ ಸಮಸ್ತ ಜಗತ ಮಧುಕೈಟ ಭಾರೆ ವಕ್ಷೋ ವಿಹಾರಿಣಿ. ಮಧುಕೈಟ ಭಾರೆ ಯಾರು? ಯಾರು ಮಧುಕೈಟ ಭಾರೆ? ಮಧುಕೈಟಭ ಅರಿ. ಅರಿ ಅಂತ ಹೇಳಿದ್ರೆ ಶತ್ರು. ಮಧು ಮತ್ತು ಕೈಟಭನ ಶತ್ರು ಯಾರು? ವಿಷ್ಣು. ಆ ವಿಷ್ಣುವಿನ ವಕ್ಷ ವಿಹಾರಿಣಿ ಯಾರು? ಲಕ್ಷ್ಮಿ. ಮನೋಹರ ದಿವ್ಯ ಮೂರ್ತಿ. ಏನೋ ಮನೋಹರವಾಗಿದೆ, ದಿವ್ಯ ಮೂರ್ತಿ. ಭೌತಿಕ ಜಗತ್ತಿನ ಸೌಂದರ್ಯ ಅಲ್ಲ. ಶ್ರೀ ಸ್ವಾಮಿನಿ ಶ್ರಿತ ಜನಪ್ರಿಯ ದಾನಶೀಲೆ, ತುಂಬಾ ಕರುಣಾಳು. ವಿಷ್ಣುವಿಗಿನ್ನ ಜಾಸ್ತಿ ಕರುಣೆ ಲಕ್ಷ್ಮೀದೇವಿ. ಯಾಕಂದ್ರೆ ಯಾವಾಗಲೂ ಸ್ತ್ರೀಯ ಹೃದಯ ಯಾವಾಗಲೂ ಕರುಣೆಯಿಂದ ತುಂಬಿರುತ್ತೆ. ಶ್ರೀ ವೆಂಕಟೇಶ ದಯಿತೆ ತವ ಸುಪ್ರಭಾತಂ. ಶ್ರೀ ವೆಂಕಟೇಶನ ದಯಿತೆ ನಿನಗೆ ಸುಪ್ರಭಾತ ಆಗಲಿ. ಇದು ಯಾವಾಗ ಹಾಡ್ಬೇಕು? ಸುಪ್ರಭಾತ ಅಂತ ಹೇಳಿದ್ರೆ ನಾವೆದ್ದಾಗ. ಯಾವಾಗ ಹಾಡ್ಬೇಕು? ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಹಾಡಬೇಕು. ತವ ಸುಪ್ರಭಾತ ಮರವಿಂದ ಲೋಚನೆ ಭವತು ಪ್ರಸನ್ನ ಮುಖ ಚಂದ್ರ ಮಂಡಳಿ ವಿಧಿಶಂಕರೇಂದ್ರ ವನಿತಾ ವಿರರ್ಚಿತೆ ವೃಷಶೈಲನಾಥ ದಯಿತೆ ದಯಾನಿಧೆ. ಹೇಳಿದ್ರೆ ತವ ಸುಪ್ರಭಾತ ಮರವಿಂದ ಲೋಚನೆ. ಆ ಲಕ್ಷ್ಮಿಯ ಸೌಂದರ್ಯ ಎಷ್ಟು ಹೇಗಿದೆ ಅಂತ ಹೇಳಿದ್ರೆ, ಕಣ್ಣುಗಳು ಕಮಲದಂತಿದೆ. ಆಮೇಲೆ ಹೇಳ್ತಾರೆ ಭವತು ಪ್ರಸನ್ನ ಮುಖಚಂದ್ರ ಮಂಡಳೆ. ಆಕೆ ಮುಖ ಹೇಗಿದೆ? ಚಂದ್ರಮುಖದಂತಿದೆ. ಅದಷ್ಟೇ ಅಲ್ಲ, ವಿಧಿ ಶಂಕರೇಂದ್ರ ವನಿತಾಭಿರರ್ಚಿತೆ. ಆಕೆಯನ್ನ ಯಾರೆಲ್ಲ ಪೂಜೆ ಮಾಡ್ತಾ ಇದ್ದಾರೆ? ವಿಧಿ, ಶಂಕರ, ಇಂದ್ರ, ವನಿತಾ ಅಂತ ಹೇಳಿದ್ರೆ, ವಿಧಿ ಅಂತ ಹೇಳಿದ್ರೆ ಯಾರು? ಬ್ರಹ್ಮ. ಶಂಕರ, ಆಮೇಲೆ ಇಂದ್ರ. ವಿಧಿಯ ಪತ್ನಿ ಯಾರು? ಬ್ರಹ್ಮಜಿಯವರ ಪತ್ನಿ ಯಾರು? ಶಂಕರನ ಪತ್ನಿ ಯಾರು? ಇಂದ್ರನ ಪತ್ನಿ ಯಾರು? ಶಚಿ. ಇವರೆಲ್ಲರೂ ಬಂದು ಆರಾಧನೆ ಮಾಡ್ತಾ ಇದ್ದಾರೆ. ವನಿತಾಭಿರರ್ಚಿತೆ ವೃಷಶೈಲನಾಥ ದಯಿತೆ ದಯಾನಿಧೆ. ಹೇಳ್ತಾ ಇದಾರೆ ವೃಷಶೈಲ ಅಂತ ಹೇಳಿದ್ರೆ ಇದು ಯಾರಿಗೆ ಹೇಳ್ತಾ ಇರೋದು ಗೊತ್ತಿದ್ಯಾ? ಯಾರಿಗೆ ಹೇಳ್ತಾ ಇದಾರೆ ಇದು? ಗೋವಿಂದ ಗೋವಿಂದ. ಯಾರಿಗೆ ಹೇಳ್ತಾ ಇದಾರೆ? ತಿರುಪತಿ ಶ್ರೀನಿವಾಸ. ವೃಷಶೈಲನಾಥ ದಯಿತೆ ಅಂತ ಹೇಳಿದ್ರೆ ಲಕ್ಷ್ಮಿ, ತಿರುಪತಿಯಲ್ಲಿರುವಂತಹ ವೃಷಶೈಲ, ಅದಕ್ಕೆ ಹೇಳ್ತಾ ಇದಾರೆ. ಈಗ ಈ ರೀತಿಯ ದರ್ಶನ ಮಾಡಿಸಿದ್ರು ಯಾರು? ವಿದ್ಯಾಪತಿ. ಯಾರಿಗೆ? ಇಂದ್ರನಿಮನಿಗೆ. ಗರುಡ ದೇವರು, ಸುದರ್ಶನ ಚಕ್ರ, ಇದೆಲ್ಲ ಅದಾದ್ಮೇಲೆ ರಾಜ ಇದನ್ನ ಕೇಳಿದ ತಕ್ಷಣ ಅವನಿಗೆ ತಡ್ಕೊಳ್ಳೋದಕ್ಕಾಗಿಲ್ಲ. ನಾನು ಈಗಲೇ ಹೋಗ್ಬೇಕು ಅಂತ ಹೇಳ್ತಾ ಇದ್ದೆ. ಎಲ್ಲಿಗೆ ಹೋಗ್ಬೇಕು? ದರ್ಶನ ಮಾಡೋದಕ್ಕೆ. ಆಮೇಲೆ ಹೇಳ್ತಾ ಇದ್ರು, ನಾನು ಆ ಭಗವಂತನ ಧಾಮಕ್ಕೆ ಅಲ್ಲಿಗೆ ಹೋಗಿ ಏನ್ ಮಾಡ್ತೀನಿ?
ಅಲ್ಲಿ ಸಂಪೂರ್ಣವಾದೊಂದು ಒಂದು ವೈಭವವಾಗಿರುವಂತಹ ಸಾಮ್ರಾಜ್ಯವನ್ನ ಭಗವಂತನ ಆರಾಧನೆಗೋಸ್ಕರ ಕಟ್ತೀನಿ ಅಂತ ಹೇಳಿ ಪ್ರತಿಜ್ಞೆ ತಗೊಳ್ತಾ ಇದ್ದ. ಆಮೇಲೆ ಅದಷ್ಟೇ ಅಲ್ಲ, ನಾನು ಅಲ್ಲಿ ಹೋಗಿ 100 ಅಶ್ವಮೇಧ ಯಜ್ಞಗಳನ್ನು ಮಾಡ್ತೀನಿ, ಆಮೇಲೆ ಎಲ್ಲಾ ರೀತಿಯ ವ್ರತಗಳು ಅದೆಲ್ಲವನ್ನು ಮಾಡ್ತೀನಿ. ಅದೆಲ್ಲ ಮಾಡಿ ನಾನು ಭಗವಂತನನ್ನ ಸಂತೋಷಪಡಿಸ್ತೀನಿ. ಆ ಭಗವಂತನನ್ನ ಸಂತೋಷಪಡಿಸಿ ಏನ್ ಮಾಡ್ತೀನಿ, ಎಲ್ಲಾ ಜೀವಿಗಳಿಗೂ ಉದ್ಧಾರ ಮಾಡೋದಕ್ಕೆ ಒಂದು ಸೇವೆಯನ್ನ ಮಾಡ್ತೀನಿ. ಈ ರೀತಿ ಹೇಳ್ತಾ ಇದ್ದಾಗೆ ನೋಡಿ, ಕೆಲವು ಬಾರಿ ನಮಗೆ ಆಸೆ ಇರುತ್ತೆ, ಆದ್ರೆ ಪೂರೈಕೆ ಮಾಡ್ಕೊಳ್ಳೋದಕ್ಕೆ ನಮಗೆ ಆ ರೀತಿಯ ಸಕ್ಷಮರಾಗಿಲ್ಲ, ನಾವು ಆ ಅರ್ಹತೆ ಇರೋದಿಲ್ಲ. ಆಗ ನಮಗ್ ಬರೀ ನಾವು ಪಡ್ಬೇಕಾಗಿರೋದು ಬರೀ ಆಸೆ ಅಷ್ಟೇ. ಇಂದ್ರದ್ಯುಮ್ನ ಆಸೆ ಪಡ್ತಾ ಇದ್ದ, ಭಗವಂತ ಗೊತ್ತಾಯ್ತು, ತಕ್ಷಣ ನಾರದ ಮುನಿಯವ್ರನ್ನ ಅಲ್ಲಿ ಕಳಿಸ್ಕೊಟ್ರು. ಏನ್ ಮಾಡಿದ್ರು, ನಾರದ ಮುನಿಯವರು ಆ ಸ್ಥಾನದಲ್ಲಿ ಬಂದ್ಬಿಟ್ರು. ನಾರದ ಮುನಿಯವರು ಬಂದಿದ ತಕ್ಷಣ ಅನ್ನಿಸ್ತು ಇಂದ್ರದ್ಯುಮ್ನಿಗೆ, ನಾರದ ಮುನಿಯವರು ನನ್ನ ಆಸೆಯನ್ನ ಪೂರೈಸ್ತಾರೆ ಅಂತ. ತಕ್ಷಣ ನಾರದ ಮುನಿಯವ್ರಿಗೆ ಹೇಳಿದ್ರು, ಇವತ್ತು ನನ್ನ ಎಲ್ಲಾ ರೀತಿಯ ತಪಸ್ಸು ಏನು ವ್ರತಗಳು ಮಾಡಿದೀನಿ ಅದೆಲ್ಲ ಸಂಪೂರ್ಣ ಆಗ್ತಾ ಇದೆ. ಯಾಕೆ? ನಿಮ್ಮಂತ ಮಹಾಭಾಗವತರ ದರ್ಶನ ಆಗ್ತಾ ಇದೆ. ಭಗವಂತನ ಭಕ್ತರ ದರ್ಶನ ನಮಗೆ ಭಗವಂತನ ದರ್ಶನ ಮಾಡಿಸುತ್ತೆ. ಏನ್ ಮಾಡಿಸುತ್ತೆ? ಭಗವಂತನ ದರ್ಶನ ಆಗೋಕ್ಕಿಂತ ಮುಂಚೆ ಯಾರ ದರ್ಶನ ಆಗುತ್ತೆ? ಭಗವಂತನ ದರ್ಶನ ಆಗೋಕ್ಕಿಂತ ಮುಂಚೆ ಯಾರ ದರ್ಶನ ಆಗುತ್ತೆ? ಭಕ್ತರ ದರ್ಶನ ಆಗುತ್ತೆ. ಯಾವ್ದು ಇದಕ್ಕೇನಾದ್ರು ಉದಾಹರಣೆ ಇದೆಯಾ? ಏನಾದ್ರು ಉದಾಹರಣೆ ಇದೆಯಾ? ಓಕೆ, ಇಲ್ಲಿ ಮಂದಿರಕ್ಕೆ ಬರೋಕ್ಕಿಂತ ಮುಂಚೆ ಭಕ್ತರ ದರ್ಶನ ಆಗ್ಬಿಡುತ್ತೆ. ಯಾಕೆಂದ್ರೆ ಅವರು ಟೆಂಪಲ್ ಹಾಲ್ ನಲ್ಲಿ ಇಲ್ಲ, ಆಚೆ ಇದ್ದಾರೆ. ಆಯ್ತು, ಅವ್ರ ದರ್ಶನ ಆಗುತ್ತೆ. ಆಮೇಲೆ ಆಯ್ತು, ಧ್ರುವ ಮಹಾರಾಜರಿಗೆ ಭಗವಂತನನ್ನು ನೋಡ್ಬೇಕು ಅಂತ ಆಸೆ ಇತ್ತು, ಆದ್ರೆ ಮೊದಲು ಭಗವಂತ ದರ್ಶನ ಕೊಟ್ಟಿಲ್ಲ. ಯಾರು ದರ್ಶನ ಕೊಟ್ರು? ನಾರದ ಮುನಿಯವರ ದರ್ಶನ ಕೊಟ್ಟರು. ಹೇಳ್ತಾರೆ, ಭಗವಂತನ ಭಕ್ತರು ನಮಗೆ ಭಗವಂತನ ದಾರಿ ತೋರಿಸ್ತಾರೆ ಅಂತ. ಅದಕ್ಕೋಸ್ಕರ ಅವನ್ಗೆ ಅನ್ನಿಸ್ತು, ಈಗ ನನಗೆ ಭಗವಂತನ ದರ್ಶನ ಸಿಗೋದು ನಿಶ್ಚಿತ ಆಗ್ತಾ ಇದೆ. ಅದಾದ್ಮೇಲೆ ತಕ್ಷಣ ಹೇಳಿದ್ರು, ಈಗ ನಾರದ ಮುನಿಯವರು ಹೇಳಿದ್ರು, ನಿನ್ನ ಈ ಸಂಕಲ್ಪ ಇದೆಯಲ್ಲ, ನಿನ್ನ ಈ ದೃಢವಾಗಿರುವಂತಹ ಆಸೆ ಇದೆಯಲ್ಲ, ಇದು ನಿನಗೆ ಭಗವಂತನ ದರ್ಶನ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ ನಾವು ಒಂದೇ ಒಂದು ಮಾಡ್ಬೇಕಾಗಿರೋದು ಏನು? ಜೋರಾಗಿ ನಾವು ಹೇಳ್ತಾ ಇರ್ಬೇಕು, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇವರು ಹೇಳ್ತಾ ಇರುವಾಗ ಹೇಳಿದ್ರು, ಒಂದೇ ಒಂದು ನಾವು ಆಸೆಯನ್ನ ಬಲಿಷ್ಠವಾದ ಆಸೆ ಇಟ್ಕೊಂಡಿರ್ಬೇಕು. ಅದಾದ್ಮೇಲೆ ಹೇಳ್ತಾ ಇದ್ರು, ಇದರಿಂದ ಏನಾಗುತ್ತೆ, ನಿನಗೆ ಭಗವಂತನ ದರ್ಶನ ಆಗುತ್ತೆ. ಆಗ ಇಂದ್ರದೇವನ ಮಹಾರಾಜ ಹೇಳಿದ್ರು, ದಯವಿಟ್ಟು ನನ್ನನ್ನ ನೀವು ಶ್ರೀ ಕ್ಷೇತ್ರಕ್ಕೆ ಕರ್ಕೊಂಡೋಗಿ ಅಲ್ಲಿ ನೀವು ಸಂಪೂರ್ಣ ಧಾಮದ ದರ್ಶನ ಮಾಡಿಸಿ, ಆಮೇಲೆ ಆ ಧಾಮದ ವರ್ಣನೆಯನ್ನ ಮಾಡಿ, ಆಮೇಲೆ ಭಗವಂತನ ದರ್ಶನ ಮಾಡಿಸಿ. ಕೆಲವು ಬಾರಿ ಅದಕ್ಕೋಸ್ಕರ ಹೇಳ್ತಾರೆ, ಕೆಲವು ಬಾರಿ ಇಂಡಿವಿಜುವಲ್ ಆಗಿ ಟ್ರಿಪ್ ಮಾಡ್ತಾ ಇರ್ತಾರೆ. ಈ ಧಾಮ ನಾವೇ ಹೋಗ್ಬಿಟ್ಟು ಫ್ಯಾಮಿಲಿ ಟ್ರಿಪ್ ಮಾಡಿ ಬಂದ್ಬಿಟ್ವಿ ಧಾಮ ಅಂತ. ಆದ್ರೆ ನೋಡಿ, ಇಂದ್ರದ್ಯುಮ್ನ ಅಷ್ಟು ಮಹಾರಾಜರು ಮಹಾನ್ ಭಕ್ತನಾಗಿದ್ರು, ಅವರು ಒಬ್ಬರೇ ಹೋಗ್ಬಿಡ್ಬೋದಿತ್ತಲ್ಲ. ಅವ್ರು ಹೇಳ್ತಾರೆ, ನಾರದ ಮುನಿಯವರು ದಯವಿಟ್ಟು ನನ್ನನ್ನ ಕರ್ಕೊಂಡು ಹೋಗಿ ಏನ್ ಮಾಡಿಸಿ, ದರ್ಶನ ಮಾಡಿಸಿ ಅಂತ ಹೇಳ್ತಾರೆ. ಅಂದ್ರೆ ದರ್ಶನ ನಾವು ನಮ್ಮ ಕಣ್ಣುಗಳಿಂದ ಭಗವಂತನ ದರ್ಶನ ಮಾಡೋದಕ್ಕಾಗೋದಿಲ್ಲ. ಯಾಕೆಂದ್ರೆ ಚರ್ಮದ ಕಣ್ಣುಗಳು ಏನ್ ನೋಡೋದಕ್ಕಾಗುತ್ತೆ. ಅದಕ್ಕೋಸ್ಕರ ನಾವು ಭಗವಂತನ ದರ್ಶನ ಮಾಡೋದು ಅಂತ ಹೇಳಿದ್ರೆ, ಭಗವಂತನ ವಿಶೇಷ ಭಕ್ತರ ಅವರು ಮಾಡುವಂತ ವರ್ಣನೆಯಿಂದ ಭಗವಂತನ ದರ್ಶನ ಆಗುತ್ತೆ. ಇಲ್ಲಿ ನಾರದ ಮುನಿಯವರು ಕೇಳ್ತಾ ಇದಾರೆ ದರ್ಶನ ಮಾಡಿಸಿ ಅಂತ ಹೇಳಿ. ಅದಾದ್ಮೇಲೆ ನಾರದ ಮುನಿಯವರು ಹೇಳ್ತಾರೆ, ಇದಕ್ಕಿಂತ ಸುವರ್ಣ ಅವಕಾಶ ಮತ್ತೇನು ನನಗೆ, ಬನ್ನಿ ಮಾಡೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದಾರೆ. ತಕ್ಷಣ ಎಲ್ಲ ರಥ ಆಮೇಲೆ ಎಲ್ಲ ವ್ಯವಸ್ಥೆ ಎಲ್ಲ ಆಗುತ್ತೆ. ಹೋಗ್ತಾ ಇದಾರೆ. ಈಗ ಯಾರೆಲ್ಲ ಹೋಗ್ತಾ ಇದಾರೆ? ಇಂದ್ರದ್ಯುಮ್ನ, ಆಮೇಲೆ ನಾರದ ಮುನಿಯವರು ಮತ್ತೆ ಅವರ ತಂಡ ಎಲ್ಲ ಹೋಗ್ತಾ ಇದೆ. ರಾಜ ಒಬ್ಬರೇ ಹೋಗೋದಿಲ್ಲ, ಯಾವಾಗ್ಲೂ ಹೋಗ್ತಾ ಇದಾರೆ ಅಂತ ಹೇಳಿದ್ರೆ ಅವರ ಪೂರ್ತಿ ತಂಡನೂ ಹೋಗುತ್ತೆ, ಅವ್ರ ಜೊತೆ ರಾಜ್ಯ ಪರಿವಾರ ಎಲ್ಲ ಹೋಗ್ತಾ ಇರುತ್ತೆ. ಅದಾದ್ಮೇಲೆ ಅವರು ಒಂದು ಉತ್ತಮವಾಗಿರುವಂತಹ ತಿಥಿ ನೋಡ್ಕೊಂಡು ಪ್ರಾರಂಭ ಮಾಡ್ತಾರೆ. ಅದಾದ್ಮೇಲೆ ಮಧ್ಯದಲ್ಲಿ
ನಾರದ ಮುನಿಯವರು ವರ್ಣನೆ ಮಾಡ್ತಾ ಇದ್ದಾರೆ ಧಾಮದ ಬಗ್ಗೆ. ಅದಕ್ಕೋಸ್ಕರ ಭಕ್ತರ ಜೊತೆ ಹೋಗುವಂತಹ ಲಾಭ ಏನು ಅಂತ ಹೇಳಿದ್ರೆ, ತೀರ್ಥಯಾತ್ರೆ ಮಾಡೋಕೆನ ಮುಂಚೆನೂ ಆ ತೀರ್ಥಯಾತ್ರೆಯ ಮಹಿಮೆಯನ್ನ ಹೇಳ್ತಾ ಇರ್ತಾರೆ, ಆ ಧಾಮದ ಮಹಿಮೆ ಹೇಳ್ತಾ ಇರ್ತಾನೆ. ಏನಾಗುತ್ತೆ ಆಗ ನಮ್ಮ ಅಲ್ಲಿಗೆ ಹೋಗಿ ಏನ್ ಮಾಡ್ಬೇಕು, ಯಾವ ಚೇತನದಲ್ಲಿ ಇರ್ಬೇಕು ಅನ್ನೋಂಥದ್ದು ಗೊತ್ತಾಗುತ್ತೆ. ಯಾವಾಗ ಅದು ಗೊತ್ತಿರೋದಿಲ್ಲ, ಅಲ್ಲಿಗೆ ಹೋಗಿ ನಾವು ಕೆಲವು ಬಾರಿ ಟೂರ್ ಮಾಡ್ಬಿಟ್ಟು ಬರ್ತೀವಿ. ಆದ್ರೆ ಟೂರು ಮತ್ತೆ ತೀರ್ಥಯಾತ್ರೆ ಎರಡಕ್ಕೂ ವ್ಯತ್ಯಾಸ ಇದೆ. ಟ್ರಿಪ್ ಮಾಡ್ತಾರೆ, ಟೂರ್ ಮಾಡ್ತಾರೆ, ಆಮೇಲೆ ತೀರ್ಥಯಾತ್ರೆ ವ್ಯತ್ಯಾಸ ಇದೆ. ಏನು? ತೀರ್ಥಯಾತ್ರೆ ನಮ್ಮ ಚೇತನದಿಂದ ಆಗುತ್ತೆ, ಟೂರು ಕೈ ಕಾಲು ಕಣ್ಣುಗಳಿಂದ ಆಗುತ್ತೆ ಅಷ್ಟೆ. ಆದ್ರೆ ಅದು ನಿಜವಾಗಿಯೂ ಮನಸ್ಸಿಗೆ ಆನಂದ ಕೊಡೋದಿಲ್ಲ ಮತ್ತು ಆಧ್ಯಾತ್ಮಿಕ ಪರಿವರ್ತನೆ ಮಾಡೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ತುಂಬಾ ವಿಶೇಷವಾಗಿ ಮಹಾನದಿ, ಅಲ್ಲಿ ಒಂದು ನದಿ ಇದೆ, ಮಹಾನದಿ ಅಂತ ಹೆಸರು. ಅದನ್ನ ದಾಟಿ ಮುಂದೆ ಹೋಗ್ತಾ ಇದ್ದಾರೆ. ಈಗ ಹೋಗ್ತಾ ಇರುವಾಗ ಅಲ್ಲಿ ಉತ್ಕಳ, ಯಾವ ಪ್ರದೇಶ ಇದು? ಯಾವ ರಾಜ್ಯ? ಉತ್ಕಳ, ಒರಿಸ್ಸಾ. ಆ ರಾಜ್ಯದ ರಾಜ ಬರ್ತಾನೆ. ರಾಜ ಬಂದು ಈಗ ಇಂದ್ರದ್ಯುಮ್ನಿಗೆ ಹೇಳ್ತಾ ಇದ್ದಾನೆ, ಇಂದ್ರದ್ಯುಮ್ನ ರಾಜ ನನ್ನ ಭೇಟಿ ಮಾಡ್ಬೇಕು ಅಂತ ಹೇಳಿ. ಆಗ ನಾರದ ಮುನಿ ಮತ್ತು ಇಂದ್ರದ್ಯುಮ್ನ ರಾಜ ಚರ್ಚೆ ಮಾಡ್ತಾ ಇದ್ರು, ಕತೆಗಳ ವರ್ಣನೆ ಮಾಡ್ತಾ ಇದ್ರು, ಅದೆಲ್ಲ ಮಾಡ್ತಾ ಇದ್ರು. ಆದ್ರೆ ಏನಾಗ್ತಾ ಇದೆ, ರಾಜ ನನ್ನ ಭೇಟಿ ಮಾಡ್ಬೇಕು ಅಂತ ಬರ್ತಾರೆ. ಭೇಟಿ ಮಾಡೋದಕ್ಕೆ ಬಂದಾಗ ಇಂದ್ರದ್ಯುಮ್ನ ರಾಜ ತುಂಬಾ ಖುಷಿಯಾಗಿ ಭೇಟಿ ಮಾಡ್ತಾನೆ. ಎಲ್ಲ ಕ್ಷೇಮ ನಡೀತಾ ಇದೆಯಾ ಅಂತೆಲ್ಲ ಕೇಳ್ತಾರೆ. ಕ್ಷೇಮ ವಿಚಾರ ಎಲ್ಲ ಆದ್ಮೇಲೆ ಈಗ ಮುಂದೆ ಕೇಳ್ತಾ ಇದ್ದಾರೆ. ರಾಜ ಕೇಳಿದ್ದು, ನಿನ್ನ ಬುದ್ಧಿ ಯಾವಾಗಲೂ ಆ ಜಗನ್ನಾಥನ ಪಾದ ಕಮಲದಲ್ಲಿ ಇದೆಯಾ ಅಂತ ಕೇಳ್ತಾರೆ. ಅವ್ರು ಹೇಳ್ತಾರೆ, ನಿನ್ನ ಅನುಗ್ರಹದಿಂದ ಎಲ್ಲವೂ ಕ್ಷೇಮವಾಗಿ ನಡೀತಾ ಇದೆ. ಆದ್ರೆ ನಾನು ನಿಮಗೆ ಈಗ ಒಂದು ತುಂಬಾ ಅಹಿತವ ಕಹಿ ಸುದ್ದಿಯನ್ನ ನಾನು ನಿಮ್ಗೆ ಹೇಳೋದಿನಿ. ಈಗ ರಾಜನಿಗೆ ಸ್ವಲ್ಪ ಆಶ್ಚರ್ಯ ಆಗ್ಬಿಡುತ್ತೆ. ನಾನು ಸಿಹಿ ಸುದ್ದಿ ನೋಡೋದಕ್ಕೆ, ಸಿಹಿ ದರ್ಶನ ಮಾಡೋದಕ್ಕೆ, ಸಿಹಿ ಊಟ ಮಾಡೋದಕ್ಕೋಸ್ಕರ ಜಗನ್ನಾಥಪುರಿಗೆ ಬರ್ತಾ ಇದ್ದೀನಿ. ಆದ್ರೆ ಇವ್ರು ಹೇಳ್ತಾ ಇದ್ದಾರೆ ನಿನಗೆ ಕಹಿ ಸುದ್ದಿ ಕೊಡೋದಕ್ಕೆ ಬರ್ತಾ ಇದ್ದೀನಿ ಅಂತ. ಈಗ ರಾಜನಿಗೆ ಸ್ವಲ್ಪ ವಾತಾವರಣದ ಗಂಭೀರಪೂರ್ಣವಾಗೋಗ್ಬಿಡುತ್ತೆ. ರಾಜನ ಮುಖದಲ್ಲಿ ಚಿಂತ ಬರುತ್ತೆ. ಈಗ ರಾಜ ಕೇಳ್ತಾ ಇದ್ದಾನೆ, ಏನು ಕಹಿ ಸುದ್ದಿ ಅಂತ. ಆಗ ಹೇಳ್ತಾ ಇದ್ದಾನೆ, ಸಂಪೂರ್ಣ ಈಗ ಪುರಿ ಕ್ಷೇತ್ರದಲ್ಲಿ, ಧಾಮದಲ್ಲಿ ಮರಳು ಎಲ್ಲವನ್ನು ತುಂಬಿಟ್ಟಿದೆ. ಮಂದಿರ ಪೂರ್ತಿ ಮರಳಿಂದ ಕವಿದೋಗ್ಬಿಟ್ಟಿದೆ. ಈಗ ಭಗವಂತನ ವಿಗ್ರಹವು ಕವಿದೋಗ್ಬಿಟ್ಟಿದೆ. ಈಗ ಎಷ್ಟೊಂದು ಜನ ಅವರ ಜೀವಕ್ಕಾಗಿ ಅವರು ಹೋರಾಡ್ತಾ ಇದ್ದಾರೆ. ಈ ರೀತಿ ಹೇಳಿದ ತಕ್ಷಣ ರಾಜನಿಗೆ ಇನ್ನೂ ಅವನು ಅಲ್ಲೇ ಮೂರ್ಛೆ ತಪ್ಪಿ ಬಿದ್ದು ಬಿಡ್ತಾನೆ. ಯಾಕೆಂದ್ರೆ ಅಷ್ಟು ದೂರದಿಂದ ಬಂದಿದ್ದು ಯಾವುದಕ್ಕೋಸ್ಕರ? ದರ್ಶನ ಮಾಡೋದಕ್ಕೋಸ್ಕರ. ಈಗ ರಾಜ ಹೇಳ್ತಾ ಇದ್ದಾನೆ, ವಿಗ್ರಹ ಮರಳಿನಲ್ಲಿ ಮುಚ್ಚೋಗ್ಬಿಟ್ಟಿದೆ ಅಂತ ಹೇಳಿ. ಆಗ ತಕ್ಷಣ ಅವನು ಮೂರ್ಛೆ ತಪ್ಪಿ ಬಿದ್ದ್ಬಿಟ್ಟಿರ್ತಾನೆ. ಆಮೇಲೆ ಎದೊಳ್ಳಿದ ತಕ್ಷಣ ಇಂದ್ರದ್ಯುಮ್ನ ನಾರದ ಮುನಿಯವ್ರು ಕೇಳ್ತಾರೆ, ನನಗೆ ಆ ಭಾಗ್ಯ ಇದೆಯೋ ಇಲ್ಲೋ ಭಗವಂತನ ದರ್ಶನ ಮಾಡೋದು? ಈಗ ನಾರದ ಮುನಿಯವ್ರು ಹೇಳ್ತಾರೆ, ಚಿಂತೆ ಮಾಡಬೇಡ, ಭಗವಂತ ನಿನ್ನಂತಹ ಭಕ್ತರಿಗೆ ದರ್ಶನ ಕೊಡದೆ ಮತ್ಯಾರು ಕೊಡ್ತಾರೆ? ನಿಜವಾಗಿಯೂ ನಿನ್ಗೆ ದರ್ಶನ ಕೊಡ್ತಾರೆ. ಭಗವಂತನ ವಿಶೇಷವಾಗಿರುವಂತಹ ಒಂದು ಆಯೋಜನೆ ಇದೆ, ಅರೇಂಜ್ಮೆಂಟ್ ಇದೆ. ಅದಕ್ಕೋಸ್ಕರ ಚಿಂತೆಯಲ್ಲಿ ಒಳಗಾಗ್ಬೇಡ, ನಾವು ಮುಂದೆ ಹೋಗೋಣ. ಅಲ್ಲಿ ಹೋಗಿ ನಾನು ನಿನಗೆ ಉಳಿದಿರೋದೆಲ್ಲ ವಿವರಣೆ ಕೊಡ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಗ ನಾರದ ಮುನಿಯವರು ಪುರಿ ಹೋಗೋಕಿನ ಮುಂಚೆ 24 ಮೈಲಿ ದೂರ ಮತ್ತೊಂದು ಧಾಮ ಇದೆ. ಯಾವ ಧಾಮ? ಭುವನೇಶ್ವರ್ ಧಾಮ ಇದೆ. ವೆರಿ ಗುಡ್. ಭುವನೇಶ್ವರ್ ಧಾಮದಲ್ಲಿ ಯಾರಿದ್ದಾರೆ? ಭುವನೇಶ್ವರ್ ಯಾರು? ಸಾಕ್ಷಾತ್ ಶಿವ. ಲಿಂಗರಾಜ ಮಂದಿರ ಇದೆ. ಸೊ ಅಲ್ಲಿ ಅದನ್ನ ಏಕಾಮ್ರ ಕಾನನ ಅಂತಾನು ಹೇಳ್ತಾರೆ. ಏನ್ ಹೇಳ್ತಾರೆ? ಏಕಾಮ್ರ ಕಾನನ. ಸತ್ಯಯುಗದ ಕಾಲದಲ್ಲಿ ಭಗವಂತ ಯಾವಾಗ ಅಲ್ಲಿ ಬಂದು ವಾಸ ಮಾಡ್ತಾ ಇರುವಾಗ ಎಲ್ಲೆಲ್ಲಿ ವಿಷ್ಣುವಿನ ಮಂದಿರ ಇರುತ್ತೆ, ಆ ಎಲ್ಲಾ ಮಂದಿರಗಳ ಸರೌಂಡಿಂಗ್ಸ್, ಗೇಟ್, ಎಂಟ್ರೆನ್ಸ್ ಅಲ್ಲೆಲ್ಲ ಶಿವನ ಮಂದಿರ ಇರುತ್ತೆ. ಶಿವ ಯಾವಾಗ್ಲೂ ಎಲ್ಲೆಲ್ಲಿ ವಿಷ್ಣುವಿನ ಧಾಮ ಇರ್ತಲ್ಲ ಅಲ್ಲಿ ಕ್ಷೇತ್ರ ಪಾಲನಾಗಿರ್ತಾನೆ. ಏನು? ಕ್ಷೇತ್ರಪಾಲ. ಈಗ ಜಗನ್ನಾಥಪುರಿಯ ಕ್ಷೇತ್ರಪಾಲ ಯಾರು? ಭುವನೇಶ್ವರ್. ಅಲ್ಲಿ ಈಗ ಭುವನೇಶ್ವರನ ದರ್ಶನ ಮಾಡೋದಕ್ಕೋಸ್ಕರ ಬಂದಿದ್ರು. ಈಗ
ಅಲ್ಲಿ ಆ ಭಗವಂತ ಶಿವನ ದರ್ಶನ ಮಾಡಿ ನಮಸ್ಕಾರ ಮಾಡಿ ಪ್ರಾರ್ಥನೆ ಎಲ್ಲ ಮಾಡಿದ್ಮೇಲೆ ಇದು ವಿಷ್ಣುವಿನ ಆಜ್ಞೆ ಆಗಿತ್ತು. ಏನಾಗಿತ್ತು ಅಂತ ಹೇಳಿದ್ರೆ, ನೀನು ಪಾರ್ವತಿ ಜೊತೆ ಈ ಏಕಾಮ್ರ ಕಾನದಲ್ಲಿ ನೀನು ವಾಸ ಮಾಡು ಅಂತ ಹೇಳಿ ಭಗವಂತ ಆಜ್ಞೆ ಕೊಟ್ಟಿದ್ರು. ಅದಕ್ಕೋಸ್ಕರ ಅಲ್ಲಿಂದ ಶಾಶ್ವತವಾಗಿ ಶಂಕರ ಆ ಧಾಮದಲ್ಲಿ ಇದ್ದಾರೆ. ಅದಾದ್ಮೇಲೆ ಬಿಂದು ಸರೋವರದಲ್ಲಿ ಸ್ನಾನ ಮಾಡಿ ನಾರದ ಮುನಿಯವರು ಇಂದ್ರದ್ಯುಮ್ನನ್ನ ಹೋಗಿ ಕರ್ಕೊಂಡು ಅಲ್ಲಿ ಭುವನೇಶ್ವರನ ಆರಾಧನೆ ಮಾಡ್ತಾರೆ. ತಕ್ಷಣ ಅಲ್ಲಿ ಭುವನೇಶ್ವರ್ ಶಿವ ಅಲ್ಲಿ ತಕ್ಷಣ ದರ್ಶನ ಕೊಡ್ತಾರೆ. ದರ್ಶನ ಕೊಟ್ಟು ಹೇಳ್ತಾರೆ, ನಾರದ ಮುನಿಯವ್ರಿಗೆ ಹೇಳ್ತಾರೆ, ಆ ಮೊದಲು ಇಂದ್ರದ್ಯುಮ್ನಿಗೆ ಹೇಳ್ತಾರೆ, ನೀನು ಏನು ಆಸೆ ಇಟ್ಕೊಂಡು ಬಂದಿದ್ಯಲ್ಲ ಆ ಆಸೆ ಪೂರ್ಣಗೊಳ್ಳುತ್ತೆ, ನಿಶ್ಚಿಂತೆ ಆಗಿರು. ಅದಕ್ಕೋಸ್ಕರ ಹೇಳ್ತಾರೆ, ಸಾಮಾನ್ಯವಾಗಿ ನಾವು ಶಿವನ ದರ್ಶನ ಮಾಡಿ ನಾವು ಭಗವಂತನೇ ಶಿವನ ಹತ್ರ ಹೋಗಿ ಏನ್ ಕೇಳಬೇಕು, ನನ್ನನ್ನು ಕೋಟ್ಯಾಧಿಪತಿಯಾಗಿ ಮಾಡು ಅಂತ ಹೋಗಿ ನಾವು ಶಿವನಿಗೆ ಪ್ರಾರ್ಥನೆ ಮಾಡ್ಬೇಕು. ಹೌದಲ್ಲ? ಏನಂತ ಕೇಳ್ಬೇಕು? ಭಗವಂತನ ದರ್ಶನ ಮಾಡಿಸು ಅಂತ ಕೇಳ್ಬೇಕು. ಈಗ ಅದೇ ರೀತಿ ಕೇಳಿದಾಗ ಆಗ ಶಿವ ಹೇಳಿದ, ತಥಾಸ್ತು, ನಿನ್ನ ಈ ದರ್ಶನ ಸಫಲವಾಗುತ್ತೆ, ನಿನ್ನ ಆಸೆ. ಆಮೇಲೆ ಹೇಳ್ತಾ ಇದ್ರು, ಶಿವ ನಾರದ ಮುನಿಯವ್ರಿಗೆ ಪ್ರೈವೇಟ್ ಆಗಿ ಕರ್ಕೊಂಡು ಹೋಗಿ ಪ್ರೈವೇಟ್ ಮೀಟಿಂಗ್ ಮಾಡಿದ್ರು ನಾರದ ಮುನಿ ಜೊತೆ. ಇಂದ್ರದ್ಯುಮ್ನನ್ನ ಅಲ್ಲೇ ಇರಿಸಿದ್ರು, ಪ್ರೈವೇಟ್ ಆಗಿ ಮೀಟಿಂಗ್ ಮಾಡಿದ್ರು. ಆ ಮೀಟಿಂಗ್ ಅಲ್ಲಿ ಏನ್ ಹೇಳಿದ್ರು, ನಾರದ ಮುನಿ ಅವ್ರಿಗೆ ಹೇಳ್ತಾ ಇದ್ರು, ಈ ವ್ಯಕ್ತಿ ಇದನ್ನಲ್ಲ, ವಿಶೇಷವಾದಂತ ವ್ಯಕ್ತಿ, ಭಗವಂತನ ನೇಮಿಸಿರೋ ವ್ಯಕ್ತಿ ಇವನು. ಯಾರು? ಈ ಇಂದ್ರದ್ಯುಮ್ನ ರಾಜ. ಯಾಕೆ ಅಂತ ಹೇಳಿದ್ರೆ, ಇವನು ಇಲ್ಲಿ ಬಂದು 1,000 ಅಶ್ವಮೇಧ ಯಾಗವನ್ನ ಮಾಡಬೇಕಾಗಿದೆ. ಈಗ ಇದು ಇವನಿಂದ ಆಗುತ್ತೆ. ಸೊ ಅದಕ್ಕೋಸ್ಕರ ನೀನು ಇವನ್ ಕಡೆಯಿಂದ ಈ ಎಲ್ಲಾ ಕಾರ್ಯಗಳನ್ನ ಮಾಡಿಸು. ಆಮೇಲೆ ಆಗ ಭಗವಂತ ಬರ್ತಾರೆ ಸಾಕ್ಷಾತ್ ಇವನಿಗೆ ದರ್ಶನ ಕೊಡೋದಕ್ಕೆ ದಾರು ಬ್ರಹ್ಮನ ರೂಪದಲ್ಲಿ ಅಂತ ಹೇಳಿ. ಆ ದಾರು ಬ್ರಹ್ಮನ ರೂಪದಲ್ಲಿ ಏನಾಗುತ್ತೆ, ಎಲ್ಲಾ ಜನತೆಯ ಉದ್ಧಾರ ಆಗೋಗ್ಬಿಡುತ್ತೆ ಅಂತ ಹೇಳಿ ಶಿವ ಮತ್ತೆ ಅವರು ಅದರ್ಶನರಾಗ್ಬಿಡ್ತಾರೆ. ಅದಾದ್ಮೇಲೆ ಈಗ ದರ್ಶನ ಆಯ್ತು. ಆಮೇಲೆ ಎಲ್ಲಿಗೆ ಹೋಗ್ತಾ ಇದಾರೆ? ಈಗ ಪುರುಷೋತ್ತಮ ಕ್ಷೇತ್ರಕ್ಕೆ ಹೋಗ್ತಾ ಇದ್ದಾರೆ. ಹೋಗೋಕ್ಕಿಂತ ಮುಂಚೆ ಅಲ್ಲಿ ಮತ್ತೊಂದು ವಿಶೇಷವಾದಂಥ ವಿಗ್ರಹ ಇತ್ತು. ಅದ್ಯಾವ ವಿಗ್ರಹ ಅಂತ ಹೇಳಿದ್ರೆ, ನರಸಿಂಹದೇವ ಭಗವಾನ್ ಕಿ. ಅಲ್ಲಿ ಒಂದು ವೃಕ್ಷದ ಕೆಳಗಡೆ ಒಂದು ನರಸಿಂಹದೇವರ ವಿಗ್ರಹ ಇತ್ತು. ಆ ವಿಗ್ರಹದ ದರ್ಶನ ಮಾಡಿದ್ರೆ ಏನ್ ಹೇಳ್ತಾ ಇದಾರೆ, ಯಾರೇ ಎಷ್ಟೇ ತುಂಬಾ ಘೋರ ಕೃತ್ಯ ಮಾಡಿದ್ರು ಆ ನರಸಿಂಹದೇವರ ದರ್ಶನ ಮಾಡಿ ಪಾಪ ಎಲ್ಲ ಹೋಗ್ಬಿಡುತ್ತೆ. ಹೇಳ್ತಾ ಇದ್ದಾರೆ, ಬ್ರಹ್ಮ ಹತ್ಯೆ ಆಗಿದ್ರು, ಬ್ರಹ್ಮ ಹತ್ಯೆ ಅಂತ ಹೇಳಿದ್ರೆ ಏನು? ಮಸ್ಕಿಟೋ ಹತ್ಯೆ. ಬ್ರಹ್ಮ ಹತ್ಯೆ ಅಂದ್ರೆ ಏನು? ಬ್ರಾಹ್ಮಣ ಹತ್ಯೆ. ಗೋ ಹತ್ಯಕ್ಕಿಂತ ತುಂಬಾ ಇನ್ನೂ ಘೋರವಾಗಿರೋ ಅಂದ್ರೆ ಬ್ರಹ್ಮ ಹತ್ಯೆ. ಬ್ರಹ್ಮ ಹತ್ಯೆ ಆಗಿದ್ರು ಅದು ಹೋಗ್ಬಿಡತ್ತೆ. ಏನ್ ಮಾಡಿದ್ರೆ? ನರಸಿಂಹದೇವರ ದರ್ಶನ ಮಾಡಿದ್ರೆ. ಅದಕ್ಕೋಸ್ಕರ ನಿಶ್ಚಿಂತೆ ಆಗಿರ್ಬೋದು ಅಂತ ಹೇಳಿ ಅಲ್ಲಿ ನಾರದ ಮುನಿಯವರು ನರಸಿಂಹದೇವರ ದರ್ಶನ ಮಾಡಿಸ್ತಾರೆ. ಅದಾದ್ಮೇಲೆ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಮುಂದೆ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದಾರೆ? ಎಲ್ಲಿ ಕರ್ಕೊಂಡೋದ್ರು? ಆ ನೀಲಮಾಧವನ ದರ್ಶನ ಮಾಡೋದಕ್ಕೆ. ಆದ್ರೆ ಈಗ ಏನಾಗಿದೆ, ಪೂರ್ತಿ ಮರಳು ತುಂಬಿಟ್ಟಿದೆ. ಇಂದ್ರದ್ಯುಮ್ನ ರಾಜನಿಗೆ ಇನ್ನೂ ಹತಾಶನಾಗ್ಬಿಡ್ತಾನೆ, ಇನ್ನೂ ಬೇಜಾರಾಗ್ಬಿಡುತ್ತೆ. ಅಷ್ಟು ದೂರದಿಂದ ಇಷ್ಟೊಂದು ಹಂಬಲದಿಂದ ಬಂದಿದ್ದಾರೆ, ಆದ್ರೂ ಭಗವಂತನ ದರ್ಶನ ಆಗಿಲ್ಲ. ಅದಕ್ಕೋಸ್ಕರ ಈಗ ಅವನು ತುಂಬಾ ದುಃಖಿತನಾಗ್ತಾ ಇರುವಾಗ ನಾರದ ಮುನಿಯವರು ಹೇಳ್ತಾರೆ, ನಿನಗೆ ದರ್ಶನ ಕೊಡೋದಕ್ಕೋಸ್ಕರ ಭಗವಂತ ವಿಶೇಷವಾದಂಥ ರೂಪದಲ್ಲಿ ಬರ್ತಾರೆ, ಅದಕ್ಕೋಸ್ಕರ ನೀನು ಚಿಂತೆ ಮಾಡಬೇಡ ಅಂತ ಹೇಳಿ ಹೇಳ್ತಾರೆ. ಆಮೇಲೆ ಹೇಳ್ತಾರೆ, ನಿನಗೆ ಬ್ರಹ್ಮದೇವರಿಂದ ಒಂದು ಕೆಲವು ವಿಶೇಷವಾದಂಥ ಆಜ್ಞೆಗಳಿದೆ, ಆ ಆಜ್ಞೆಗಳನ್ನ ನೀನು ಪೂರೈಕೆ ಮಾಡಬೇಕು, ಆಗ ನಿನಗೆ ಭಗವಂತನ ದರ್ಶನ ಆಗುತ್ತೆ ಅಂತ. ಆಗ ತಕ್ಷಣ ಇಂದ್ರದೇವ ಹೇಳ್ತಾನೆ, ಹೇಳಿ ಏನ್ ಆಜ್ಞೆ ಇದೆ, ನಾ ಏನ್ ಮಾಡಬೇಕು? ಆ ಭಗವಂತನ ದರ್ಶನ ಮಾಡಬೇಕು ಅಂತ ಹೇಳಿ ನಾನು ಏನ್ ಮಾಡೋದಕ್ಕೂ ಸಿದ್ಧನಾಗಿದ್ದೀನಿ ಅಂತ ಹೇಳ್ತಾರೆ. ಆಗ ತಕ್ಷಣ ಹೇಳ್ತಾರೆ, ನೀನು ಇಲ್ಲಿ ನರಸಿಂಹದೇವರ ವಿಗ್ರಹದ ಸ್ಥಾಪನೆ ಮಾಡಬೇಕು.
ಆಮೇಲೆ ಇಲ್ಲಿ ಒಂದು ದೊಡ್ಡ ಮಂದಿರವನ್ನ ಕಟ್ಟಬೇಕು, ಆಮೇಲೆ ಇಲ್ಲಿ ಯಜ್ಞಶಾಲೆಯನ್ನ ಮಾಡಬೇಕು. ಈ ಯಜ್ಞಶಾಲೆಯನ್ನ ಮಾಡಬೇಕು ಅಂತ ಹೇಳಿದ್ರೆ ಇನ್ನು ಇದು ಪೂರ್ತಿ ಆಗ್ಬೇಕು ಅಂತ ಹೇಳಿದ್ರೆ ಒಂದು 10 ನಿಮಿಷ ಆಗುತ್ತೆ. ಆಲ್ರೆಡಿ 10:15 ಆಗಿದೆ. ನಂಗೆ ಅನ್ನಿಸ್ತಾ ಇದೆ ಇದನ್ನ ಮುಂದಿನ ವಾರ ಮಾಡೋಣ. ಹಾ, ಇದೆಲ್ಲ ಈಗ ನಿಮ್ಮೆಲ್ಲರ ಆಯ್ಕೆ. ಎಷ್ಟು ಜನಕ್ಕೆ ಅನ್ಸುತ್ತೆ ನಾವು ಈಗ ಕಥೆ ಮುಂದುವರ್ಸೋಣ ಅಂತ ಹೇಳಿ? ಎಲ್ಲರೂ ಜೋರಾಗಿ ಹರಿಬೋಲ್ ಅಂತ ಹೇಳಿ. ನೀವೆಲ್ಲರೂ ಹಸುವನ್ನ ಮೀರ್ಬಿಟ್ಟಿದ್ದೀರಿ. ಈಗ ಹೇಳ್ತಾ ಇದಾರೆ, ನಾನೀಗ ಸ್ವಲ್ಪ ಫಾಸ್ಟ್ ಸೆಕೆಂಡ್ ಗೇರ್ನಲ್ಲಿ ಹೋಗಿ ಹೇಳ್ತೇನೆ. ಹೇಳ್ತಾ ಇದಾರೆ, ನಾರದ್ ಮುನಿಯವರು ಹೇಳ್ತಾ ಇದಾರೆ, ನರಸಿಂಹದೇವರ ಮುಂದೆ, ಈ ವಿಗ್ರಹದ ಮುಂದೆ ಎಲ್ಲ ಯಜ್ಞಗಳು ನಡಿಬೇಕು. ಆಮೇಲೆ ಈ ನರಸಿಂಹದೇವರಿಗೆ ಒಂದು ದೊಡ್ಡವಾದಂತಹ ಮಂದಿರವನ್ನು ಕಟ್ಟಬೇಕು. ಆ ಮಂದಿರವನ್ನ ಕಟ್ಟೋದಕ್ಕೆ ಒಂದು ವಿಶೇಷವಾಗಿರುವಂತಹ ದೂತ ಬರ್ತಾರೆ. ಆ ದೂತನಿಂದ ಮಂದಿರವನ್ನ ಕಟ್ಟಿಸ್ಬೇಕು. ಅದಷ್ಟೇ ಅಲ್ಲ, ಈ ಮಂದಿರದಲ್ಲಿ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆ ಮಾಡೋದಕ್ಕೆ ಸಾಕ್ಷಾತ್ ಬ್ರಹ್ಮದೇವರೇ ಬರ್ತಾರೆ. ಈ ರೀತಿ ಎಲ್ಲ ಹೇಳ್ತಾರೆ. ಅದಾದ್ಮೇಲೆ ಸುಗತ ವಿಶ್ವಕರ್ಮನ ಮಗ, ಅವನು ನಾರದ ಮುನಿಯವರ ಆಜ್ಞೆಯ ಮೇರೆಗೆ ದೊಡ್ಡವಾಗಿರುವಂತಹ ಮಂದಿರವನ್ನು ಅವರು ಸ್ಥಾಪನೆ ಮಾಡ್ತಾರೆ, ಕಟ್ಟಿಸ್ತಾರೆ. ಆಮೇಲೆ 5 ದಿನದಿಂದ, ಬರೀ 4 ದಿನದಲ್ಲೇ ಮಂದಿರವನ್ನ ಕಟ್ಟಿಸ್ಬಿಡ್ತಾರೆ. ಎಷ್ಟು ದಿನದಲ್ಲಿ? 4 ದಿನದಲ್ಲಿ ಮಂದಿರ ಕಟ್ಟಿಸ್ಬಿಡ್ತಾರೆ. ಅಂದ್ರೆ ಎಷ್ಟು ಎಕ್ಸ್ಪರ್ಟಿಸ್ ಇರ್ಬೋದು. ಅದಾದ್ಮೇಲೆ ಭಗವಂತನ ವಿಶೇಷವಾದಂಥ ಅಲ್ಲಿ ನರಸಿಂಹದೇವರ ವಿಗ್ರಹವಾದ ಪ್ರಾಣ ಪ್ರತಿಷ್ಠಾಪನೆ ಆದ್ಮೇಲೆ ಭೂದೇವಿ ಮತ್ತು ಲಕ್ಷ್ಮೀದೇವಿ ಅವರಿಬ್ಬರ ವಿಗ್ರಹವನ್ನು ಅಲ್ಲಿ ಸ್ಥಾಪನೆ ಮಾಡ್ತಾರೆ. ಆಮೇಲೆ ಅಲ್ಲಿ ತುಂಬಾ ಹೃದಯದಿಂದ ಎಲ್ಲರೂ ಕೀರ್ತನೆ ಮಾಡ್ತಾರೆ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ರಾಮ. ಆಮೇಲೆ ಆ ರಾಜ ಇಂದ್ರದ್ಯುಮ್ನ ಯಜ್ಞ ನೋಡೋದಕ್ಕೋಸ್ಕರ ದೇವತೆಗಳು ಬರ್ತಾ ಇದ್ದಾರೆ. ಸ್ವಲ್ಪ ಆಲೋಚನೆ ಮಾಡಿ, ದೇವತೆಗಳು ಸ್ವರ್ಗಲೋಕಗಳಿಂದ ಬರ್ತಾ ಇದ್ದಾರೆ ಬರೀ ಯಜ್ಞದಲ್ಲಿ ಭಾಗವಹಿಸೋದಕ್ಕೋಸ್ಕರ. ಆಮೇಲೆ ಯಜ್ಞದ ಹಾಲ್ ರೂಫ್ ಎಷ್ಟು ಮೇಲಿತ್ತು ಅಂದ್ರೆ 3 ಮೈಲಿ. 3 ಮೈಲಿ ಅಂದ್ರೆ ಸುಮಾರು 5 ಕಿಲೋಮೀಟರ್ ಮೇಲೆ, 5 ಕಿಲೋಮೀಟರ್. ಈ ರೀತಿ ಅಲ್ಲ, ಅಷ್ಟು ಉದ್ದ ಯಜ್ಞ ಮಾಡೋದಕ್ಕೋಸ್ಕರ. ಅದಷ್ಟೇ ಅಲ್ಲ, ಇಂದ್ರನು ಸಾಕ್ಷಾತ್ ಅಲ್ಲಿ ಬಂದಿದ್ರು. ಆಮೇಲೆ ಸಾಮಾನ್ಯವಾಗಿ ಕೆಲವು ಬಾರಿ ಇಂದ್ರ ಯಾವಾಗ್ಲೂ ತಪಸ್ಸನ್ನ ಭಂಗ ಮಾಡೋದ್ರಲ್ಲಿ, ಆದ್ರೆ ಈಗ ಇಂದ್ರದೇವನ ಕೇಳ್ತಾ ಇದ್ರು, ನಿಮ್ಮ ಸಹಾಯ ಇಲ್ಲದೆ ನಾನು ಏನು ಮಾಡೋದಕ್ಕಾಗೋದಿಲ್ಲ. ಆಗ ಇಂದ್ರನೇ ಸ್ವಯಂ ಬಂದು ಹೇಳ್ದ, ಇದು ಬ್ರಹ್ಮದೇವರ ಆಜ್ಞೆ, ಅದಕ್ಕೋಸ್ಕರ ನಾನು ಈ ಯಜ್ಞವನ್ನ ಸಂಪೂರ್ಣಗೊಳಿಸೋದು ನಾನು ನಿನ್ಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರು. ಅದಷ್ಟೇ ಅಲ್ಲ, ಅದಾದ್ಮೇಲೆ 1000 ಯಜ್ಞವನ್ನ ಮಾಡೋದ್ರಲ್ಲಿ ಅವರು ಸಂಕಲ್ಪವನ್ನ ತಗೊಳ್ತಾರೆ. ಆಮೇಲೆ ಆ ಭಗವಂತನ ಚರಣ ಕಮಲಗಳಲ್ಲಿ ಇಂದ್ರದ್ಯುಮ್ನ ಅವರ ಮನಸ್ಸನ್ನ ಇಟ್ಟು ಸಂಪೂರ್ಣ ಧ್ಯಾನವನ್ನ ಮಾಡ್ತಾ, ಏನನ್ನ ಧ್ಯಾನ ಮಾಡ್ತಾರೆ ಅಂತ ಹೇಳಿದ್ರೆ ಆ ಶ್ವೇತ ದ್ವೀಪದ ಧ್ಯಾನ ಮಾಡ್ತಾ ಇರ್ತಾರೆ. ಏನು ಶ್ವೇತ ದ್ವೀಪ ಅಂತ ಹೇಳಿದ್ರೆ ನಾವು ಬ್ರಹ್ಮ ಸಂಹಿತಾದಲ್ಲಿ ಕೇಳ್ತೀವಿ, ಏನಂತ ಕೇಳ್ತೀವಿ? ಚಿಂತಾಮಣಿ ಪ್ರಕರ ಸದ್ಮ ಸುಕಲ್ಪ ವೃಕ್ಷ ಲಕ್ಷಾಯಿತೇಶು ಸುರಭೀರಭಿಪಾಲಯಂತಂ ಲಕ್ಷ್ಮೀ ಸಹಸ್ರ ಶತ ಸಂಭ್ರಮ ಸೇವ್ಯಮಾನಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಆ ಧಾಮ ಯಾವುದರಿಂದ ಆಗಿದೆ? ಸಿಮೆಂಟ್ ಫ್ಲೋರ್, ಆಮೇಲೆ ಬ್ರಿಕ್ಸ್, ಸ್ಟೀಲ್, ಐರನ್ ಬಾರ್ಸ್, ಇದರಿಂದಾಗಿದೆ. ಯಾವ್ದ್ರಿಂದಾಗಿದೆ ಹೇಳ್ತಾರೆ? ಚಿಂತಾಮಣಿ. ಅಲ್ಲಿ ಮಣ್ಣು ಚಿಂತಾಮಣಿ. ಚಿಂತಾಮಣಿ ಅಂತಾರೆ ಯಾವಾಗ್ಲೂ ಮನಿ ಅಂತ ಚಿಂತೆ ಮಾಡ್ತಾ ಇರೋದು. ಏನು ಚಿಂತಾಮಣಿ ಅಂತ ಹೇಳಿದ್ರೆ ಬರೀ ಚಿಂತನೆ ಮಾಡೋದ್ರಿಂದ ನಮ್ಮೆಲ್ಲರ ಆಸೆ ಪೂರೈಕೆ ಆಗೋಗ್ಬಿಡುತ್ತೆ. ಆ ಧಾಮ ಅದು. ಅಲ್ಲಿ ಅದಕ್ಕೋಸ್ಕರ ಈ ನಮ್ಮ ಯಾವುದೇ ಆಸೆಗಳು ಅಪರಿಪೂರ್ಣ ಆಗಿದೆ ಅಂತ ಹೇಳ, ಯಾವ್ದಾದ್ರು ಉಳಿದಿದೆ ಆಸೆ ಅನ್ನೋಂಥದ್ದೇ ಇರೋದಿಲ್ಲ ಆ ರೀತಿ. ಅದಷ್ಟೇ ಅಲ್ಲ, ಈ ರೀತಿ ಆ ಭಗವಂತನ ಧಾಮದಲ್ಲಿ ಚಿಂತಾಮಣಿ, ಅಲ್ಲಿ ಮಾತಾಡ್ತಾ ಇರೋದು ಹಾಡಿದ್ದ ಹಾಗೆ, ಅಲ್ಲಿ ನಡೀತಾ ಇರೋದು ನೃತ್ಯ ಇದ್ದ ಹಾಗೆ, ಅಲ್ಲಿ ಒಂದೊಂದು ವೃಕ್ಷನು ಕಲ್ಪ ವೃಕ್ಷ ಇದ್ದಾಗೆ. ಈ ರೀತಿ ಆ ಧಾಮದ ಶ್ವೇತ ದ್ವೀಪದ ಧ್ಯಾನ ಮಾಡ್ತಾ ಯಜ್ಞವನ್ನ ಮಾಡ್ತಾರೆ. ಅದಾದ್ಮೇಲೆ ಈಗ
ಅಲ್ಲಿ ವಿಷ್ಣುವಿನ ಆಕಾಶವಾಣಿ ಆಗುತ್ತೆ. ಯಜ್ಞ ಸಂಪೂರ್ಣ ಆದಮೇಲೆ ಭಗವಂತ ವಿಷ್ಣು ಸಂಪ್ರೀತನಾಗಿ ಭಗವಂತ ಹೇಳ್ತಾ ಇದ್ದಾರೆ, ಈಗ ನೀನು ನನ್ನ ದರ್ಶನ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಅದು ಸಾಧ್ಯ ಆಗುತ್ತೆ. ಈಗ ಭಗವಂತ ಹೇಳ್ತಾ ಇದ್ದಾರೆ, ಇಲ್ಲಿಂದ 15 ದಿನಗಳಲ್ಲಿ ನಿನಗೆ ಒಂದು ವಿಶೇಷವಾಗಿರುವಂತಹ ಮರದ ದಿಣ್ಣೆಗಳು ಸಿಗುತ್ತೆ, ಮರ ಸಿಗುತ್ತೆ. ಆ ಮರದ ದಿಣ್ಣೆಗಳಿಂದ ಏನ್ ಮಾಡಬೇಕು, ವಿಗ್ರಹವನ್ನ ಕೆತ್ತಬೇಕು. ಆ ವಿಗ್ರಹವನ್ನ ಕೆತ್ತೋದಕ್ಕೆ ಒಂದು ನನ್ನ ವಿಶೇಷವಾದಂತಹ ದೂತ ಬರ್ತಾನೆ. ಅವನಿಂದ ನೀನು ಈ ಸಂಪೂರ್ಣ ಮರಗಳಿಂದ ನೀನು ಕೆತ್ತಿಸ್ಬೇಕು. ಈ ಮರ ಸಾಮಾನ್ಯವಾಗಿರುವಂತ ಮರ ಅಲ್ಲ. ಜಗನ್ನಾಥ ಮಂದಿರದಲ್ಲಿ ನೀವು ದೊಡ್ಡ ದೊಡ್ಡ ವಿಗ್ರಹ ಇದೆಯಲ್ಲ, ಸುಮಾರು ಇಷ್ಟು ದೊಡ್ಡ ವಿಗ್ರಹ ಇರುತ್ತೆ. ಇದು ಯಾವ್ದಿಂದಾಗಿದೆ? ಸಾಮಾನ್ಯ ಮರದಾಗಿಲ್ಲ. ಹೇಳ್ತಾರೆ ಭಗವಂತನ ರೋಮಗಳು ಯಾವಾಗ ಈ ಜಗತ್ತಿನಲ್ಲಿ ಬೀಳುತ್ತೆ, ಆ ರೋಮಗಳು ದೊಡ್ಡ ದೊಡ್ಡ ಮರಗಳಾಗುತ್ತೆ. ಆ ಮರಗಳಿಂದ ಜಗನ್ನಾಥಪುರಿಯ ವಿಗ್ರಹಗಳು ಕೆತ್ತನೆ ಮಾಡ್ತಾರೆ. ಈಗ ಕೆತ್ತನೆ ಮಾಡೋದಕ್ಕೆ ಯಾರು ಬರ್ತಾರೆ? ಒಬ್ಬ ವಿಶೇಷವಾಗಿರುವಂತಹ ದೂತ ಬರ್ತಾನೆ. ಅವನಿಂದ ನೀನು ಕೆತ್ತನೆ ಮಾಡಿಸು, ಆಗ ನಿನಗೆ ಭಗವಂತನ ದರ್ಶನ ಆಗುತ್ತೆ ಅಂತ. ಅದನ್ನ ಕೇಳಿದ ತಕ್ಷಣ ಇವನಿಗೆ ತುಂಬಾ ಖುಷಿಯಾಗೋಗ್ಬಿಡುತ್ತೆ. ಆಗ ಅವ್ರಲ್ಲಿ ಏನ್ ಮಾಡ್ತಾರೆ, ಅವರು ಕೆತ್ತೋದಕ್ಕೆ ಅವರು ಪ್ರಾರಂಭ ಮಾಡೋದಕ್ಕೆ ಒಬ್ಬ ತುಂಬಾ ಮುದುಕನಾಗಿರುವಂತಹ ಒಬ್ಬ ಕಾರ್ಪೆಂಟರ್, ಬಡಗಿ ಅಂತ ಹೇಳ್ತಾರಲ್ಲ, ಆ ಬಡಗಿ ಬರ್ತಾನೆ. ಕಾರ್ಪೆಂಟರ್ ಬಂದು ನಾನು ಕೆತ್ತನೆ ಮಾಡ್ತೀನಿ ಅಂತ ಹೇಳ್ತಾನೆ. ಅವ್ರು ನೋಡೋದಕ್ಕೆ ಅನ್ಸುತ್ತೆ ಎಷ್ಟು ಮುದುಕ ಹಣ್ಣು ಮುದುಕ ಹೋಗ್ಬಿಟ್ಟು ಏನು ಇಷ್ಟು ದೊಡ್ಡ ವಿಗ್ರಹ ಹೇಗೆ ಮಾಡೋದಕ್ಕಾಗುತ್ತೆ. ಆಮೇಲೆ ಹೇಳ್ತಾನೆ, ಆದ್ರೆ ನಾನು ಮಾಡೋದಕ್ಕೆ ತಯಾರಿದ್ದೀನಿ, ಆದ್ರೆ ಒಂದು ಕಂಡೀಷನ್ ಏನು ಅಂತ ಹೇಳಿದ್ರೆ, ನಾನು ಬಾಗ್ಲನ್ನ ಮುಚ್ಚಿರ್ತೀನಿ. 21 ದಿನದ ಕಾಲ ಯಾರು ಬಾಗ್ಲನ್ನ ತೆಗಿಬಾರದು. ಮಧ್ಯದಲ್ಲಿ ಯಾರಾದ್ರೂ ತೆಗೆದ್ರೆ ನಾನು ಕೆತ್ತನೆ ಅಲ್ಲೇ ನಿಲ್ಲಿಸ್ಬಿಡ್ತೀನಿ, ಪೂರ್ಣ ಮಾಡೋದಿಲ್ಲ. ಇದನ್ನ ಹೇಳಿದ ತಕ್ಷಣ ಆಯ್ತು ಅಂತೇಳಿ ಒಪ್ಕೊಂಡ್ರು. ಯಾಕಂದ್ರೆ ಆಲ್ರೆಡಿ ಭಗವಂತನ ದೂತವ್ರು ಬಂದಿದ್ದಾರೆ, ಈಗ ಏನು ಹೇಳಬೇಕು ಅಂತ ಹೇಳಿ ಅವರು ಈಗ ಇಂದ್ರದ್ಯುಮ್ನ ಮತ್ತು ಪತ್ನಿ ಅವರು ಇದ್ರು. ಈಗ ಅವ್ರು ನೋಡ್ತಾ ಇದ್ರು ಕೆತ್ತನೆ ನಡೀತಾ ಇದೆಯೋ ಇಲ್ಲೋ ಅಂತ ಹೇಳಿ ಕೆಲವು ಬಾರಿ ಕಿವಿ ಕೊಟ್ಟು ಕೇಳ್ತಾ ಇದ್ರು. ಆದ್ರೆ ಏನು ಶಬ್ದನೇ ಕೇಳಿಸ್ತಾ ಇಲ್ಲ. ನಿಜವಾಗಿ ಇವನ್ ಕೆತ್ತನೆ ಮಾಡೋದು ಇವನೇ ಬಂದಿರೋದು, ಮತ್ತೆ ಯಾರಾದ್ರೂ ಬಂದಿದಾರ? ಇಲ್ಲ, ನಿಜವಾಗ್ಲೂ ಅವ್ನು ಕೆತ್ತನೆ ಮಾಡ್ತಾ ಇದ್ದಾನೆ, ಇಲ್ಲ ಮಲ್ಕೊಂಡ್ಬಿಟ್ಟಿದಾನ. ಆಮೇಲೆ ನಾವು 15-20 ದಿನದಿಂದ ಅವ್ನಿಗೇನು ಊಟನೂ ಕೊಟ್ಟಿಲ್ಲ. ಏನು ಹೇಗೆ ಅವ್ನು ಜೀವಂತವಾಗಿದ್ದಾನೆ? ನಿಜವಾಗ್ಲೂ ಅವ್ನು ಕೆತ್ತನೆ ಮಾಡ್ತಾ ಇದ್ದಾನೋ ಇಲ್ವೋ ಅಂತ ಹೇಳಿ ರಾಣಿಗೆ ತುಂಬಾ ಅವಳು ಭಯಭೀತಳಾಗ್ಬಿಡ್ತಾಳೆ. ಆಮೇಲೆ ಎಷ್ಟೊಂದು ಚಿಂತೆಯಲ್ಲಿ ಒಳಗಾಗ್ತಾಳೆ. ಈಗೇನ್ ಮಾಡ್ಬೇಕು? ರಾಜನಿಗೆ ಹೇಳ್ತಾಳೆ, ನೀವು ನನ್ಗನ್ಸತ್ತೆ ನೀವು ಓಪನ್ ಮಾಡಿ ನೋಡಿ ಏನ್ ನಡೀತಾ ಇದೆ. ಅವನು ನಿಜವಾಗ್ಲೂ ಮಾಡ್ತಾ ಇದ್ದಾನೋ ಇಲ್ವೋ, ಇಲ್ಲ ಅವನು ಅಲ್ಲೇ ಸತ್ತೋಗ್ಬಿಟ್ಟಿದಾನೋ ಗೊತ್ತೇ ಆಗ್ತಾ ಇಲ್ಲ, ಅದಕ್ಕೋಸ್ಕರ ದಯವಿಟ್ಟು ನೋಡಿ ಅಂತ ಹೇಳಿ. ಆದ್ರೆ ರಾಜ ಹೇಳ್ತಾ ಇದ್ದೆ, ಇಲ್ಲ ಈಗ ನಾವು ಒಂದು ಆಲ್ರೆಡಿ ಆಜ್ಞೆ ಆಗ್ಬಿಟ್ಟಿದೆ. ಏನ್ ಆಜ್ಞೆ ಆಗಿದೆ? 21 ದಿನ ತೆಗಿಬಾರ್ದು ಅಂತ ಹೇಳಿ. ಆದ್ರೆ ರಾಣಿ ಹೇಳ್ತಾಳೆ, ಪುಷ್ ಮಾಡ್ತಾ ಇದ್ದಾಳೆ ಯಾವಾಗ್ಲೂ. ನಾನ್ ಹೇಳಿಲ್ಲ. ಈಗ ಅದು ಅಲ್ದೆ ಯಾವಾಗ್ಲೂ ಪತಿ ಎಷ್ಟೇ ಶೂರಶಾಲಿ ಆಗಿದ್ರು, ವೀರ್ಯನ ಆಗಿದ್ರು, ಯಾವಾಗ್ಲೂ ಈ ರೀತಿನೇ ಇರ್ಬೇಕು. ಅಮ್ಮವ್ರ ಅಪ್ಪಣೆ ಅಂತ ಹೇಳಿ ಅವ್ರೇನ್ ಮಾಡ್ತಾನೆ, ಡೋರ್ನ ಓಪನ್ ಮಾಡ್ತಾನೆ. ಡೋರ್ ಓಪನ್ ಮಾಡಿದಾಗ ಕೆತ್ತನೆ ಆಗಿರುತ್ತೆ, ಅರ್ಧ ಆಗಿರುತ್ತೆ, ಪೂರ್ತಿ ಆಗಿರೋದಿಲ್ಲ. ಈಗ ರಾಜನಿಗೆ ಇನ್ನೂ ಬೇಜಾರು. ಮೊದಲು ಭಗವಂತನ ದರ್ಶನ ಆಗಿಲ್ಲ, ಇಲ್ಲಿ ಭಗವಂತನ ದರ್ಶನ ಆಗ್ಬೇಕಿತ್ತು, ಆದ್ರೆ ಅರ್ಧಂಬರ್ಧ ಆಗೋಯ್ತು. ನಾನು ಅರ್ಧ ಪೂರ್ತಿ ಆಗೋಕ್ಕಿಂತ ಮುಂಚೆನೆ ನಾನು ಬಾಗ್ಲು ತಟ್ಟಿ ತೆಗೆದ್ಬಿಟ್ಟೆ. ಆಮೇಲೆ ಅಲ್ಲಿ ಆ ಬಡಗಿನೂ ಅದೃಶ್ಯನಾಗ್ಬಿಟ್ಟ. ಈಗೇನ್ ಮಾಡ್ಬೇಕು? ಈಗ ಮತ್ತೆ ಅಳೋದಕ್ಕೆ ಪ್ರಾರಂಭ ಮಾಡ್ತಾನೆ. ಈಗ ಅವನು ಅಳ್ತಾರವಾಗ ತಕ್ಷಣ ಆಕಾಶದಿಂದ ಮತ್ತೊಂದು ಆಕಾಶವಾಣಿ ಆಗುತ್ತೆ. ಆ ಆಕಾಶವಾಣಿ ಹೇಳುತ್ತೆ, ನೀನು 21 ದಿನಕ್ಕಿಂತ ಮುಂಚೆ ಇದನ್ನ ತೆಗ್ದಿದೀಯ, ಅದಕ್ಕೋಸ್ಕರ ಇದು ಕೆತ್ತನೆ ಇಲ್ಲೇಯೇ ನಿಂತೋಗ್ಬಿಡುತ್ತೆ. ಆದ್ರೆ ಇದೇ ವಿಗ್ರಹಗಳ ಪ್ರತಿಷ್ಠಾಪನೆ ಮಾಡಬೇಕು.
ಆಮೇಲೆ ಇದರಲ್ಲೇ ನಾನು ಬಂದು ವಾಸ ಮಾಡ್ತೀನಿ ಅಂತ ಹೇಳಿ ಭಗವಂತನ ಆಜ್ಞೆ ಆಗುತ್ತೆ. ಆಮೇಲೆ ಇದನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡೋದಕ್ಕೆ ಸಾಕ್ಷಾತ್ ಬ್ರಹ್ಮಾಜಿ ಬರ್ತಾರೆ, ಇದನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡೋದಕ್ಕೆ. ಈಗ ಇದನ್ನ ಕೇಳಿದ ತಕ್ಷಣ ಅನ್ನಿಸ್ಬೋದು, ಇಂದ್ರದ್ಯುಮ್ನ ಮಹಾರಾಜರ ತಪ್ಪಿನಿಂದ ಭಗವಂತನ ದರ್ಶನ ಈ ರೀತಿ ಆಗಿದೆ, ಭಗವಂತನ ವಿಗ್ರಹ ಈ ರೀತಿ ಆಗಿದೆ, ಹೌದಲ್ಲ? ಕೆಲವ್ರಿಗೆ ಅನ್ನಿಸ್ಬೋದು. ಅದಕ್ಕೋಸ್ಕರ ಅದು ಸರಿಯಲ್ಲ, ಇದು ಭಗವಂತನ ಪ್ರೇರಣೆಯಿಂದಾನೇ ಆಗಿದೆ. ಹೇಗೆ ಅಂತ ಹೇಳಿ ಹೇಳೋದಕ್ಕೋಸ್ಕರ ನಾರದ ಮುನಿಯವರಿಗೆ ದ್ವಾರಕಾನಲ್ಲಿದ್ದಾಗ ಒಂದು ವಿಶೇಷ ಲೀಲೆ ಆಗಿರುತ್ತೆ. ಆ ಲೀಲೆನಲ್ಲಿ ಕೃಷ್ಣನ ರಾಣಿಯರಿಗೆ ಕೃಷ್ಣನ ಬಗ್ಗೆ ಒಂದು ತಿಳ್ಕೊಳ್ಬೇಕು ಅಂತ ಹೇಳಿ ಒಂದು ಕುತೂಹಲ. ಯಾಕೆ ಅಂತ ಹೇಳಿದ್ರೆ ಕೃಷ್ಣ ಆಸ್ಥಾನದಲ್ಲಿ ಮಲ್ಕೊಂಡಿದ್ದಾನೆ, ಅರಮನೆಯಲ್ಲಿ ಎಲ್ಲ ರಾಣಿಯರ ಜೊತೆ ಮಲ್ಕೊಂಡಿದ್ದಾನೆ. ಆದ್ರೂ ಕನಸಿನಲ್ಲಿ ಮಧ್ಯ ಮಧ್ಯ ಗೋಪಿ ಗೋಪಿ ರಾಧಾ ಅಂತ ಹೇಳಿ ಮಧ್ಯ ಮಧ್ಯದಲ್ಲಿ ಈ ರೀತಿ ಎದ್ದೊಳ್ತಾ ಇರ್ತಾನೆ. ಈಗ ರಾಣಿಯರಿಗೆ ಅನ್ನಿಸ್ತಾ ಇರುತ್ತೆ, ಇಷ್ಟೊಂದು ಜನ ಕೃಷ್ಣನಿಗೆ ಎಷ್ಟೊಂದು ಜನ ಸೇವೆ ಮಾಡ್ತಾ ಇದ್ದಾರೆ, ಆದ್ರೂ ಕೃಷ್ಣನಿಗೆ ಇನ್ನೂ ಆ ವೃಂದಾವನದಲ್ಲಿದ್ದಂತಹ ಗೋಪಿಯರು ರಾಧಾರಾಣಿ ಅವರ ಜ್ಞಾಪಕನೇ ಬರ್ತಾ ಇದೆ. ನಾವು ಮಾಡ್ತಾ ಇರೋ ಸೇವೆನಲ್ಲಿ ಏನಾದ್ರು ತಪ್ಪಿದ್ಯಾ? ಇಲ್ಲ, ಸಂಪೂರ್ಣವಾಗಿ ಮಾಡ್ತಾ ಇಲ್ಲ. ಇಲ್ಲ, ಕೃಷ್ಣನಿಗೆ ಏನಾದ್ರು ಬೇಕಾಗಿರೋದು ನಾವು ಕೊಡ್ತಾ ಇಲ್ವಾ ಅಂತ ಹೇಳಿ ರಾಣಿಯರಿಗೆಲ್ಲ ಬೇಜಾರು. ಈಗ ರಾಣಿಯರಿಗೆಲ್ಲ ಅನ್ನಿಸ್ತಾ ಇರುತ್ತೆ, ಯಾಕೆ ಅಂತ ಹೇಳಿ ತಿಳ್ಕೊಳ್ಬೇಕು ಅಂತ ಹೇಳಿ ಏನ್ ನಡೀತು ವೃಂದಾವನದಲ್ಲಿ, ಯಾಕೆ ಕೃಷ್ಣನಿಗೆ ಗೋಪಿಯರೆಲ್ಲ ಇಷ್ಟು ಪ್ರಿಯರಾಗಿದ್ದಾರೆ, ಇದನ್ನ ತಿಳ್ಕೊಳ್ಬೇಕು ಅಂತ ಹೇಳಿ ಆಗ ದ್ವಾರಕೆಯಲ್ಲಿ ಯಾರಿರ್ತಾಳೆ? ರೋಹಿಣಿ ಇರ್ತಾಳೆ. ರೋಹಿಣಿ ಯಾರು? ಬಲರಾಮರ ತಾಯಿ. ಆಗ ರೋಹಿಣಿ ಎಲ್ಲಾ ಲೀಲೆಗಳನ್ನು ನೋಡಿರ್ತಾಳೆ. ಆಗ ರೋಹಿಣಿಗೆ ಕೇಳಬೇಕು, ಎಲ್ಲ ಗೋಪಿಯರು ಬಂದು ಕೇಳ್ತಾರೆ, ವೃಂದಾವನದಲ್ಲಿ ಏನೆಲ್ಲ ಆಯ್ತು ಹೇಳಿ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನಾನೀಗ ಏನಾದ್ರು ಹೇಳಿದ್ರೆ ಏನಾಗ್ಬಿಡುತ್ತೆ, ಕೃಷ್ಣ ಮತ್ತೆ ಬಲರಾಮ ಓಡೋಗ್ಬಿಡ್ತಾರೆ ದ್ವಾರಕಾ ಬಿಟ್ಟು, ನಾನು ಹೇಳೋದಿಲ್ಲ ಅಂತ. ಇಲ್ಲ ಇಲ್ಲ, ನೀವು ನಮ್ಮ ಅರಮನೆ ಒಂದು ರೂಮ್ ನಲ್ಲಿ ಹೇಳಿ, ಅಲ್ಲಿ ಕೃಷ್ಣ ಬಲರಾಮು ಅವ್ರು ಯಾವ್ದಾದ್ರು ಮೀಟಿಂಗ್ ಅಲ್ಲಿ ಹೋಗಿರ್ತಾರಲ್ಲ, ಆಗ ನೀವು ಕತೆ ಹೇಳಿ, ಲೀಲೆಗಳನ್ನೆಲ್ಲ ಹೇಳಿ. ಆಯ್ತು ಅಂತ ಹೇಳಿ ಒಂದು ಸೂಕ್ತವಾಗಿರುತ್ತೆ ಸಮಯ. ರಾಣಿಯರೆಲ್ಲರೂ ಅವರು ಅಡ್ಮಿನಿಸ್ಟ್ರೇಟರ್ಸ್ ಎಲ್ಲ ಕ್ಷತ್ರಾಣಿಗಳು, ಅವ್ರಿಗೂ ಗೊತ್ತಿರುತ್ತೆ ಯಾವಾಗ ಕೃಷ್ಣ ಮತ್ತೆ ಬಲರಾಮರು ಹೋಗಿರ್ತಾರೆ ಸುಧರ್ಮ ಹಾಲ್, ಅಲ್ಲಿ ಅದೆಲ್ಲ ಮೀಟಿಂಗ್ ನಡೀತಾ ಇರುತ್ತೆ. ಅದು ಹೋಗಿದ್ರೆ ಸಮಯವನ್ನ ನೋಡ್ಕೊಂಡು ವಾಪಸ್ ಬರೋದಿಲ್ಲ ಅಂತ ತಿಳ್ಕೊಂಡು ಏನ್ ಮಾಡ್ತಾರೆ ಅವರು, ರೋಹಿಣಿಗೆ ಅರಮನೆಗೆ ಕರ್ಕೊಂಡ್ಬಂದು ರೂಮಿನಲ್ಲಿ ಅಂತಃಪುರದಲ್ಲಿ ಎಲ್ಲ ಲೀಲೆಗಳನ್ನ ವರ್ಣನೆ ಮಾಡೋದಕ್ಕೆ ಕೇಳ್ತಾರೆ. ಕೇಳ್ತಾ ಇರುವಾಗ ರೋಹಿಣಿ ಹೇಳ್ತಾ ಹೇಳ್ತಾ ಹೋಗ್ತಾಳೆ. ಹೇಳ್ತಾರೆ ಮತ್ತೊಂದು, ಸುಭದ್ರಾಗೆ ಬಾಗಿಲಿನಲ್ಲಿ ನಿಲ್ಲಿಸಿ ಕೃಷ್ಣ ಬಲರಾಮನನ್ನ ಒಳಗಡೆ ಬಿಡದೆ ಹಾಗೆ ಯಾವೆಲ್ಲರೂ ಏನ್ ಮಾಡಿ ಸುಭದ್ರ ರಕ್ಷಣೆ ಕೊಡ್ಲಿ ಅಂತ ಹೇಳಿ ಸುಭದ್ರಾಗ ಅಲ್ಲಿ ಆಚೆ ನಿಲ್ಸಿರ್ತಾರೆ. ಆಮೇಲೆ ರೋಹಿಣಿ ಎಲ್ಲಾ ಕಥೆಗಳನ್ನ ಲೀಲೆಗಳನ್ನೆಲ್ಲ ವರ್ಣನೆ ಮಾಡ್ತಾ ಇರ್ತಾಳೆ. ಆಮೇಲೆ ಕೃಷ್ಣ ಬಲರಾಮನಿಗೆ ತಕ್ಷಣ ಗೊತ್ತಾಗ್ಬಿಡುತ್ತೆ. ಹೆಂಗ್ ಗೊತ್ತಾಗತ್ತೆ? ಎಲ್ಲರ ಹೃದಯದಲ್ಲಿ ಭಗವಂತ ಇದ್ದಾನಲ್ಲ, ಅವನಿಗೆ ಸೆಪರೇಟ್ ಆಗಿ ಇನ್ವಿಟೇಷನ್ ಕೊಡೋದೇನ್ ಬೇಕಿಲ್ಲ. ಸೊ ಕೃಷ್ಣ ಬಲರಾಮ ಗೊತ್ತಾಗ್ಬಿಡುತ್ತೆ, ಈಗ ನನ್ನ ಲೀಲೆಗಳ ಚರ್ಚೆ ನಡೀತಾ ಇದೆ. ಅದಕ್ಕೋಸ್ಕರ ಕೃಷ್ಣ ಬಲರಾಮರು ಸುಧರ್ಮ ಹಾಲ್ ಮೀಟಿಂಗ್ ಅನ್ನ ಅರ್ಧಂಬರ್ಧ ಮುಗಿಸ್ಬಿಟ್ಟು ಬಂದ್ಬಿಟ್ಟು ನೋಡ್ತಾ ಇರ್ತಾರೆ, ಸುಭದ್ರ ನಿಂತ್ಕೊಂಡಿದ್ದಾಳೆ. ಆದ್ರೆ ಸುಭದ್ರಳ ರೂಪ ನೋಡ್ಬಿಟ್ಟು ಅವ್ರಿಗೂ ಆಶ್ಚರ್ಯ ಆಗ್ಬಿಡುತ್ತೆ. ಸುಭದ್ರ ಕಣ್ಣುಗಳು ತುಂಬಾ ದೊಡ್ಡದಾಗೋಗ್ಬಿಟ್ಟಿದೆ, ಕೈಗಳೆಲ್ಲ ಸಣ್ಣದಾಗೋಗ್ಬಿಟ್ಟಿದೆ. ಯಾಕೆ ಅಂತ ಹೇಳಿದ್ರೆ ಅವಳು ಮಹಾಭಾವ್ ಅನ್ನುವಂತಹ ಆಧ್ಯಾತ್ಮಿಕ ಸ್ಥಿತಿಗೆ ಹೋಗ್ಬಿಟ್ಟಿದ್ಲು. ಆಧ್ಯಾತ್ಮಿಕ ಸ್ಥಿತಿಯ ಉನ್ನತವಾಗಿರುವಂತಹ ಆನಂದದ ಅನುಭವದ ಸ್ಥಿತಿ ಇದು. ಮಹಾಭಾವ ಅಂತ ಹೇಳ್ತಾರೆ. ಭಾವ ಅನ್ನುವಂಥದ್ದು ಸಾಮಾನ್ಯ ಜೀವಿಗಳೆಲ್ಲರೂ ಎಲ್ಲಿ ತನಕ ಉನ್ನತವಾಗಿ ಹೋಗ್ಬೋದು ಅಂದ್ರೆ ಭಾವ ತನಕ ಹೋಗ್ಬೋದು. ಆದ್ರೆ ಮಹಾಭಾವ್ ಬರೀ ಭಗವಂತನ ಪಾರ್ಶ್ವದರು ಮಾತ್ರ ಹೋಗೋದಕ್ಕಾಗುತ್ತೆ. ಈಗ ಆ ಸ್ಥಳದಲ್ಲಿ ಸುಭದ್ರ ನಿಂತಿರುವಾಗ ನೋಡಿದ ತಕ್ಷಣ ಸುಭದ್ರ ಈ ರೀತಿ ಕೇಳ್ತಾ ಇರ್ತಾಳೆ, ಮತ್ತೆ ಹೀಗೆ ಅವಳು ಮಹಾಭಾವ ಸ್ಥಿತಿಯಲ್ಲಿ ಹೋಗ್ಬಿಟ್ಟಿರ್ತಾಳೆ. ಕೃಷ್ಣ ಬಲರಾಮರು ಬರ್ತಾರೆ, ಅವರು ನೋಡ್ತಾರೆ, ಅವರು ಕೇಳ್ತಾರೆ. ಅವರು ಕೇಳ್ತಾ ಅವರ ಶರೀರದಲ್ಲಿನೂ ಅಷ್ಟೇ ಅವರು ಕೇಳ್ತಾ ಅವರು ಮಹಾಭಾವಕ್ಕೆ ಹೋಗ್ಬಿಡ್ತಾರೆ. ಆ ಮಹಾಭಾವದ ದರ್ಶನ ರೂಪ ಹೇಗಿರುತ್ತೆ ಅಂತ ಹೇಳಿದ್ರೆ, ಜಗನ್ನಾಥ್ ಬಲದೇವ್ ಸುಭದ್ರ ನಾವೇನ್ ನೋಡ್ತೀವಲ್ಲ ಅದೇ ರೂಪದಲ್ಲಿರ್ತಾರೆ.
ಕಣ್ಣುಗಳು ಇಷ್ಟು ದಪ್ಪಾಗೋಗ್ಬಿಟ್ಟಿರುತ್ತೆ, ಆಮೇಲೆ ಕೈಗಳೆಲ್ಲವೂ ಸಂಕುಚಿತ ಆಗೋಗ್ಬಿಡುತ್ತೆ. ಆಮೇಲೆ ಈ ನಾರದ ಮುನಿಯವರು ತಿರ್ಗಾಡ್ತಾ ಅವರು ಅಲ್ಲಿಗೆ ಬರ್ತಾರೆ. ಅವರು ತಿರ್ಗಾಡ್ತಾ ಬಂದು ನೋಡ್ತಾರೆ, ಈ ದರ್ಶನ ಮಾಡಿದ ತಕ್ಷಣ ಅವ್ರು ಅಲ್ಲೇ ಕುಣಿಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅವ್ರಿಗೆ ಅನ್ನಿಸ್ತೆ ನಾನ್ ನೋಡ್ದೆ ಅಂತ ಹೇಳಿ ಅವರಲ್ಲೇ ಕಿರ್ಚೋದಕ್ಕೆ ಪ್ರಾರಂಭ ಮಾಡ್ತಾರೆ. ತಕ್ಷಣ ಈ ಶಬ್ದದಿಂದ ಅವರೆಲ್ಲರೂ ಆ ಮಹಾಭಾವದಿಂದ ಆಚೆ ಬರ್ತಾರೆ. ಆಮೇಲೆ ಕೃಷ್ಣ ಬಲರಾಮ್ ಮತ್ತು ಸುಭದ್ರ ಸ್ವಲ್ಪ ನಾಚಿಕೆ ಆಗ್ಬಿಡುತ್ತೆ. ಓ ಏನ್ ನೋಡಿದ್ರು ಅಂತ ಹೇಳಿ. ಆಮೇಲೆ ಅಲ್ಲಿ ಹೇಳ್ತಾರೆ, ನಾನು ಒಂದು ವಿಶೇಷ ರೂಪದ ದರ್ಶನ ನಾನು ನೋಡಿದ್ದೀನಿ ಆಮೇಲೆ ಹೇಳ್ತಾರೆ, ನನ್ನ ಒಂದು ವರ ನೀವು ಕೊಡಬೇಕು ಅಂತ. ಏನ್ ವರ ಅಂತ ಕೇಳಿದಾಗ, ಈ ರೂಪ ನಾನು ಏನ್ ನೋಡಿದ್ದೀನಲ್ಲ, ಈ ರೂಪ ಕಲಿಯುಗದ ಎಲ್ಲಾ ಜೀವಿಗಳಿಗೂ ಸಿಗ್ಬೇಕು. ಅದಕ್ಕೋಸ್ಕರ ನೀವು ಇದೇ ರೂಪದಲ್ಲಿ ಭೂಮಿಯ ಮೇಲೆ ನೀವು ಅವತರಿಸ್ಬೇಕು. ಆಗ ಭಗವಂತ ಇದಕ್ಕೆ ತಥಾಸ್ತು ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ. ಆ ರೂಪದ ದರ್ಶನವೇ ನಾವು ನೋಡ್ತೀವಲ್ಲ ಜಗನ್ನಾಥಪುರಿನಲ್ಲಿ. ಅದಕ್ಕೋಸ್ಕರ ಈ ರೂಪದ ಹಿಂದೆ ಎಷ್ಟೊಂದು ಆಳವಾಗಿರುವಂತಹ ಅರ್ಥ ಇದೆ. ಇದನ್ನ ನಾವು ಭಗವಂತನ ಲೀಲೆಗಳ ಮುಖಾಂತರ ಮತ್ತು ಭಗವಂತನ ಭಕ್ತರ ಮುಖಾಂತರ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನಾನೇನೆಲ್ಲ ತಿಳ್ಕೊಂಡಿದ್ದೀನಿ, ಎಷ್ಟೊಂದು ಶಾಸ್ತ್ರಗಳಲ್ಲಿ ಭಗವಂತನ ಭಕ್ತರು ಹೇಳಿರೋದು. ಸೊ ತುಂಬಾ ಧನ್ಯವಾದ ಎಲ್ಲರಿಗೂ. ತಾವೆಲ್ಲರೂ ಜಗನ್ನಾಥಪುರಿಯ ದರ್ಶನವನ್ನ ನಾವೆಲ್ಲರೂ ಮಾಡಬೇಕು, ಹೌದಲ್ಲ? ಈ ಯಾತ್ರಾ ಇದೆ, ತಾವೆಲ್ಲರೂ ಈ ಜಗನ್ನಾಥಪುರಿಯ ದರ್ಶನಕ್ಕೆ ತಾವೆಲ್ಲರೂ ಬನ್ನಿ ಮತ್ತು ಭಗವಂತನ ಕೃಪೆಯನ್ನ ಪ್ರಾಪ್ತಿ ಮಾಡ್ಕೊಳ್ಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಭಗವದ್ಗೀತೆ ಜ್ಞಾನದ ಆಗರ, ಆನಂದದ ಸಾಗರ, ಭೌತಿಕ ಜೀವನದ ಸಮಸ್ಯೆಗಳಿಗೆ ಪರಿಹಾರ, ಆಧ್ಯಾತ್ಮಿಕ ಜೀವನದ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ, ಕೊಂಡೊಯ್ಯುವುದು ಪಾರಮಾರ್ಥಿಕದ ಹತ್ತಿರ, ಮಾಡಿಸುವುದು ಭಗವಂತನ ಸಾಕ್ಷಾತ್ಕಾರ. ಭಗವದ್ಗೀತೆಯಿಂದ ಇಷ್ಟೊಂದು ಲಾಭಗಳು. ಭಗವದ್ಗೀತೆಯನ್ನ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಒಂದು ವಿಶೇಷವಾದಂತಹ ಕೋರ್ಸ್ ಅನ್ನ ಮಾಡ್ತಾ ಇದ್ದೀವಿ, ಸಂಪೂರ್ಣ ಭಗವದ್ಗೀತೆ. ಈ ಸಂಪೂರ್ಣ ಭಗವದ್ಗೀತೆ 700 ಶ್ಲೋಕಗಳು, 18 ಅಧ್ಯಾಯಗಳ ಪರಿಚಯ ಮಾಡಿಕೊಡುತ್ತೆ. ಬರೀ 18 ವಾರಗಳಲ್ಲಿ ತಾವೆಲ್ಲರೂ ಪ್ರತಿ ಮಂಗಳವಾರ ಸಂಜೆ 7:30 8:30 ತನಕ ಆನ್ಲೈನ್ ಝೂಮ್ ಪ್ಲಾಟ್ಫಾರ್ಮ್ ನಲ್ಲಿ ನಾವು ಈ ಕೋರ್ಸ್ ಅನ್ನ ಮಾಡ್ತಾ ಇದೀವಿ. ತಾವೆಲ್ಲರೂ ಈ ಕೋರ್ಸ್ ಅನ್ನ ಜಾಯಿನ್ ಆಗ್ಬೇಕು ಅಂತ ಹೇಳಿದ್ರೆ ತುಂಬಾ ಉಚಿತವಾಗಿ, ಯಾವುದೇ ಶುಲ್ಕ ಇಲ್ಲದೆ ತಾವು ಈ ಕೋರ್ಸ್ ಅನ್ನ ಪಡ್ಕೊಳ್ಬಹುದು. ಜಾಯಿನ್ ಆಗ್ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ಗ್ರೂಪ್ ಲಿಂಕ್ ಇದೆ, ತಾವು ವಾಟ್ಸ್ಆಪ್ ಗ್ರೂಪ್ ಅನ್ನ ಜಾಯಿನ್ ಮಾಡಬಹುದು ಮತ್ತು ಈ ಭಗವದ್ಗೀತೆಯ ಕೋರ್ಸ್ ಅನ್ನ ತುಂಬಾ ಉಚಿತವಾಗಿ ತಾವೆಲ್ಲರೂ ಪಡ್ಕೊಳ್ಬಹುದು. ದಯವಿಟ್ಟು ಇದನ್ನ ತಾವೆಲ್ಲರೂ ತಮ್ಮ ಸ್ನೇಹಿತರಿಗೆ, ಬಂಧು ಬಾಂಧವರಿಗೆ ಶೇರ್ ಮಾಡಿ ಮತ್ತು ಅವರೆಲ್ಲರಿಗೂ ಭಗವದ್ಗೀತೆಯನ್ನ ಪಡ್ಕೊಳ್ಳೋದ್ರಲ್ಲಿ ನೀವು ಸಹಾಯ ಮಾಡಿ. ಹರೇ ಕೃಷ್ಣ.